ಲೋಕಕ್ಕೆ ಬೆಳಕು, ಜೀವಕ್ಕೆ ಒಡೆಯನು ಆಗಿರುವಂತಹ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತಹ ದೇವರ ಮಂದಿಗೆ ನಮ್ಮ ಒಡೆಯನು ನಮ್ಮ ರಕ್ಷಕನು ಆಗಿರುವಂತಹ ನಜರೇತಿನ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ಈ ದಿನ ನಮ್ಮೊಟ್ಟಿಗಿದ್ದು ನಮ್ಮನ್ನ ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಯೋಹಾನನ ಬರೆದಂತ ಸುವಾರ್ತೆ 14ನೇ ಅಧ್ಯಾಯ 22ರಿಂದ 24 ವಚನಗಳ ತನಕ. ಯೋಹಾನನು ಬರೆದಂತ ಸುವಾರ್ತೆ 14ನೇ ಅಧ್ಯಾಯ 12ನೇ ಅಧ್ಯಾಯ 22ರಿಂದ 24ನೇ ವಚನದ ತನಕ. ಯೂದನು, ಇವನು ಇಸ್ಕರಿಯೋತನಲ್ಲ, ಸ್ವಾಮಿ ನೀನು ಲೋಕಕ್ಕೆ ಕಾಣಿಸಿಕೊಳ್ಳದೆ ನಮಗೆ ಮಾತ್ರ ಕಾಣಿಸಿಕೊಳ್ಳುವುದಕ್ಕೆ ಏನು ಸಂಭವಿಸಿತು ಎಂದು ಕೇಳಿದ್ದಕ್ಕೆ ಯೇಸು ಅವನಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ನನ್ನನ್ನು ಪ್ರೀತಿಸದೆ ಇರುವವನು ನನ್ನ ಮಾತುಗಳನ್ನು ಕೈಕೊಂಡು ನಡೆಯುವುದಿಲ್ಲ. ನೀವು ಆಲಿಸುವ ಮಾತು ನನ್ನದಲ್ಲ, ನನ್ನನ್ನು ಕಳುಹಿಸಿದ್ದ ತಂದೆಯ ಮಾತೇ ಎಂಬುದಾಗಿ. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿಯನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇನೆ. ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನ ಎಚ್ಚರಪಡಿಸಿ ನಿನ್ನ ಸತ್ಯದ ಅಡಿದಾವರೆಗಳಿಗೆ ತಂದು ನಮ್ಮನ್ನು ಪ್ರೀತಿಸುವಂತ ನಿನ್ನನ್ನು ನಾವು ಪ್ರೀತಿಸುವುದನ್ನ ನಾವು ಗ್ರಹಿಸಿಕೊಳ್ಳುವಂತೆಯೂ ಅರ್ಥ ಮಾಡಿಕೊಳ್ಳುವಂತೆಯೂ, ಸ್ವಾಮಿ ನಿನ್ನನ್ನು ಪ್ರೀತಿಸ್ಲಿಕ್ಕಾಗುವಂತೆಯೂ ನಮ್ಮನ್ನ ಪರಿಶುದ್ಧಾತ್ಮನ ಬಲದಿಂದ ತುಂಬಿಸಿ ಅಭಿಷೇಕಿಸಿ ಮುನ್ನಡೆಸು. ತಲೆಬಾಗಿ ಬಂದಿರುವಂತಹ ನಿನ್ನ ಪ್ರಿಯರನ್ನ ಆಶೀರ್ವದಿಸು. ಆತ್ಮನ ಬಲದಿಂದ ತುಂಬಿಸು. ಪರಲೋಕದ ಕಾರ್ಯಗಳನ್ನ ಜ್ಞಾನದಿಂದ ದಯಪಾಲಿಸಿಕೊಡು. ಪವಿತ್ರಾತ್ಮ ದೇವರು ನಮ್ಮೊಟ್ಟಿಗೆ ಮಾತನಾಡುವಂತೆ ಕರೆತೋರು. ನಿನ್ನ ಬರೋಣಕ್ಕಾಗಿ, ನಿನ್ನ ರಾಜ್ಯಕ್ಕಾಗಿ ನಮ್ಮನ್ನು ನಮ್ಮ ಜೊತೆ ಸ್ವಾಮಿ ನೀನು ಪ್ರೀತಿಸುವಂತ ಪ್ರತಿಯೊಬ್ಬರನ್ನು ರಕ್ಷಿಸಿ ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸಬೇಕೆಂಬುದಾಗಿ ಈ ದಿನದ ಆರಾಧನೆಯಲ್ಲಿ ನೀನೇ ಆದಿಯು ಅಂತ್ಯವೂ ಮಧ್ಯಸ್ಥನಾಗಿದ್ದುಕೊಂಡು ಮಹಿಮೆ ಹೊಂದಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೆನ್. ಪ್ರೈಸ್ ಗಾಡ್. ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 412ನೇ ಸಂಗೀತವನ್ನ ಕೀರ್ತನೆಯನ್ನು ಹಾಡಿಕೊಳ್ಳೋಣ. 412ನೇ ಕೀರ್ತನೆ. ಪರಲೋಕವೇ ನನ್ನ ದೇಶವೇ ನಾನೆಂದು ನಾಚಿಕೊಳ್ಳೆನು. ಪರಲೋಕವೇ ನನ್ನ ದೇಶವೇ ನಾನೆಂದು ನಾಚಿಕೊಳ್ಳೆನು, ನಾನೆಂದು ನೋಡುವೆನು. ಪರಲೋಕವೇ ನನ್ನ ದೇಶವೇ ನಾನೆಂದು ನೋಡುವೆನು. ಪರಲೋಕವೇ ನನ್ನ ದೇಶವೇ ನಾನೆಂದು ನೋಡುವೆನು. ಪ್ರಿಯ ಯೇಸುವನ್ನು ನಾನೆಂದು ನೋಡುವೆನು. ಪ್ರಿಯ ಯೇಸುವನ್ನು ನಾನೆಂದು ನೋಡುವೆನು. ಪರಲೋಕವೇ ನನ್ನ ದೇಶವೇ ನಾನೆಂದು ನೋಡುವೆನು. ದುಃಖವು ಗೋಳಾಟವು ಕಷ್ಟವಾದರೂ ಇರುವುದಿಲ್ಲ. ದುಃಖವು ಗೋಳಾಟವು ಕಷ್ಟವಾದರೂ ಇರುವುದಿಲ್ಲ.
ಮೊದಲಿದ್ದದೆಲ್ಲವೂ ಇಲ್ಲದೆ ಹೋಗುತ್ತದೆ. ಮೊದಲಿದ್ದದೆಲ್ಲವೂ ಇಲ್ಲದೆ ಹೋಗುತ್ತದೆ. ಪರಲೋಕವೇ ನಂದೀಶವೇ ನಾನೆಂದು ನೋಡುವೆನು. ತುತ್ತೂರಿ ಧ್ವನಿಯ ಕೇಳಿ ನಾನು ಬೇಗನೆ ಮಾರ್ಪಾಡುವೆ. ತುತ್ತೂರಿ ಧ್ವನಿಯ ಕೇಳಿ ನಾನು ಬೇಗನೆ ಮಾರ್ಪಾಡುವೆ. ಅಮರತ್ವ ಧರಿಸಿಕೊಂಡು ಸೇರುವೆ ಸ್ವದೇಶಕ್ಕೆ. ಅಮರತ್ವ ಧರಿಸಿಕೊಂಡು ಸೇರುವೆ ಸ್ವದೇಶಕ್ಕೆ. ಪರಲೋಕವೇ ನಂದೇಶವೇ ನಾನೆಂದು ನೋಡುವೆನು. ನಂಬಿಕೆ ಇಲ್ಲದವರು ಸೇರಲಾರರು ಆ ದೇಶಕ್ಕೆ. ನಂಬಿಕೆ ಇಲ್ಲದವರು ಸೇರಲಾರರು ಆ ದೇಶಕ್ಕೆ. ಆದುದರಿಂದ ಈಗಲೇ ಸಿದ್ಧವಾಗು ನೀ ಮನವೇ. ಆದುದರಿಂದ ಈಗಲೇ ಸಿದ್ಧವಾಗು ನೀ ಮನವೇ. ಪರಲೋಕವೇ ನಂದೇಶವೇ ನಾನೆಂದು ನೋಡುವೆನು. ಪರಲೋಕವೇ ನಂದೇಶವೇ ನಾನೆಂದು ನೋಡುವೆನು. ಪ್ರಿಯ ಯೇಸುವನು ನಾನೆಂದು ನೋಡುವೆನು. ಪ್ರಿಯ ಯೇಸುವನು ನಾನೆಂದು ನೋಡುವೆನು. ಪರಲೋಕವೇ ನಂದೀಶವೇ ನಾನೆಂದು ನೋಡುವೆನು. ನಾನೆಂದು ನೋಡುವೆನು. ನಾನೆಂದು ನೋಡುವೆನು. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಮತ್ತೊಮ್ಮೆ ಕರ್ತನನ್ನ ಪೂಜಿಸಲು ಕೂಡಿ ಬಂದಿರುವಂತಹ ದೇವರ ಮಂದಿಗೆ ಪೂರಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ದೇವರು ತನ್ನ ಶಿಷ್ಯರ ಸಂಗಡ ಕಾಲ ಕಳೆಯುವಂತಹ ಸಮಯದಲ್ಲಿ ಅವರ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಬರುವಂತವನಾಗಿದ್ದಾನೆ. ಯೋಹಾನನು ಬರೆದಂತ ಸುವಾರ್ತೆಯಲ್ಲಿ ಕ್ರಿಸ್ತನ ಸೇವಕನಾದಂತ ಯೂದನೆಂಬವನು ದೇವರನ್ನ ಕ್ರಿಸ್ತನನ್ನ ಪ್ರಶ್ನೆ ಮಾಡ್ತಾನೆ. ಸ್ವಾಮಿ, ನೀನು ಲೋಕಕ್ಕೆ ಕಾಣಿಸಿಕೊಳ್ಳದೆ ನಮಗೆ ಮಾತ್ರ ಕಾಣಿಸಿಕೊಳ್ಳುವುದಕ್ಕೆ ಏನು ಸಂಭವಿಸಿತು? ಈ ಮಾತನ್ನ ಆತನನ್ನು ಕೇಳುವಾಗ ಇದರಲ್ಲಿ ದೇವರ ವಾಕ್ಯದ ಕಟು ಸತ್ಯ. ದೇವರು ವಿಶೇಷವಾಗಿ ತನ್ನನ್ನ ಪ್ರಕಟ ಮಾಡಿಕೊಳ್ಳುವಂಥದ್ದು ತನ್ನನ್ನ ಪ್ರೀತಿಸುವಂತವರಿಗೆ ಮತ್ತು ತಾನು ಪ್ರೀತಿಸುವಂತವರಿಗೆ. ದೇವರು ವಾಕ್ಯಗಳನ್ನ ಪ್ರೀತಿಸುವಂತ ಜನರಿಗೆ ದೇವರು ತನ್ನನ್ನ ಪ್ರಕಟ ಮಾಡಿಕೊಳ್ಳುವಂತನಾಗಿದ್ದಾನೆ. ಆತನು ಕೇಳ್ತಾನೆ, ನಮಗೆ ಮಾತ್ರ ನೀವು ಯಾಕೆ ಕಾಣಿಸಿಕೊಂಡೆ? ಲೋಕಕ್ಕೆ ಯಾಕೆ ಕಾಣಿಸಿಕೊಳ್ಳಲಿಲ್ಲ ಮೊದಲು ಎಂಬುದಾಗಿ. ದೇವರ ಚಿತ್ತ, ದೇವರ ಯೋಜನೆ, ಲೋಕಕ್ಕೆ ಬೆಳಕಾಗಿ ಆತನು ಬರುವುದು ಅವಶ್ಯವಾಗಿತ್ತು ಮತ್ತು ಆತನು ಲೋಕಕ್ಕೆ ಬೆಳಕಾಗಿ ಈ ಭೂಮಿ ಮೇಲೆ ವಾಸಿಸುತ್ತಿರುವ ಜೀವಿಸುತ್ತಿರುವ ಪ್ರತಿಯೊಬ್ಬ ಮಾನವನಿಗೂ ಆತನು ಬೆಳಕಾಗಿದ್ದ. ಆದರೆ ಆ ಬೆಳಕು ಈ ಭೂಮಿಗೆ ಆರಂಭದಲ್ಲಿ ತನ್ನನ್ನ ಪ್ರೀತಿಸುವಂತ ದೇವರ ಮಕ್ಕಳ ಜೀವಿತದಲ್ಲಿ ಪ್ರಕಾಶಿಸಿ
ಅವರ ಮುಖಾಂತರವಾಗಿ ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನು ದೇವರ ಬೆಳಕನ್ನ ಹೊಂದಿದವನಾಗಿ ದೇವರ ವಿಷಯವಾದಂತಹ ಸತ್ಯವು ಈ ಲೋಕದಲ್ಲಿರುವ ಪ್ರತಿಯೊಬ್ಬ ಮಾನವನಿಗೂ ಬೆಳಕಿಗೆ ಬರುವಂತೆ, ತಿಳಿದು ಬರುವಂತೆ, ಅರ್ಥ ಆಗುವಂತೆ ದೇವರು ಕಾರ್ಯ ಮಾಡುವಂತೆ. ಇಲ್ಲಿ ದೇವರು ಒಂದು ಮುಕ್ತವಾದಂತಹ ಆಹ್ವಾನವನ್ನು ಕೊಡ್ತಾನೆ. ಆತನ ಮಾತನ್ನು ಕೇಳುತ್ತಾನೆ, ನೀನು ಲೋಕಕ್ಕೆ ಕಾಣಿಸಿಕೊಳ್ಳದೆ ನಮಗೆ ಮಾತ್ರ ಕಾಣಿಸಿಕೊಳ್ಳುವುದಕ್ಕೆ ಏನು ಸಂಭವಿಸಿತು ಎಂದು ಕೇಳಿದಕ್ಕೆ ಯೇಸು ಅವನಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವುದಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವುದು. ತನ್ನನ್ನ ಪ್ರೀತಿಸುವಂತವರಿಗೆ ಆ ಬೆಳಕಿನಲ್ಲಿ ಪಾಲು ಉಂಟು. ಆತನನ್ನ ಪ್ರೀತಿಸುವಂತವರು ಆತನ ಮಾತನ್ನ ಕೈಕೊಂಡು ನಡೆಯುವಂತರಾಗಿದ್ದಾರೆ. ಯಾಕಂತಂದ್ರೆ ಲೋಕಕ್ಕೆ ಬರಬೇಕಾದಂತ ಬೆಳಕು ಆತನ ಮಾತುಗಳೇ, ದೇವರ ವಾಕ್ಯವೇ ಲೋಕಕ್ಕೆ ಬೆಳಕಾಗಿ. ಅದಕ್ಕಾಗಿ ಆತನ ಈ ಮಾತನ್ನ ಹೇಳ್ತಾನೆ, ನನ್ನನ್ನ ಪ್ರೀತಿಸುವವರಿಗೆ ನನ್ನ ವಾಕ್ಯವೆಂಬ ಬೆಳಕು ಸಿಗುವಂತದ್ದಾಗಿದೆ ಮತ್ತು ನನ್ನನ್ನ ಪ್ರೀತಿಸುವವರು ನನ್ನ ಮಾತನ್ನು, ಬೆಳಕೆಂಬ ನನ್ನ ಮಾತನ್ನ ಕೈಕೊಂಡು ನಡೆಯುತ್ತಾರೆ. ಅವನನ್ನು ನನ್ನ ತಂದೆಯು ಪ್ರೀತಿಸುವನು. ಯಾರು ದೇವರ ವಾಕ್ಯವನ್ನ ಕೇಳಿ ಅದನ್ನ ಕೈಕೊಂಡು ನಡೆಯುತ್ತಾರೋ ಅವರನ್ನ ತಂದೆಯಾದ ದೇವರು ಪ್ರೀತಿಸುತ್ತಾನೆ ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ಲೋಕದಲ್ಲಿರುವಂತ ಪ್ರತಿಯೊಬ್ಬ ಮಾನವನಿಗೂ ಮುಕ್ತವಾದಂತ ಅವಕಾಶವನ್ನು ಕೊಟ್ಟಿದ್ದಾನೆ. ಅದರ ಆರಂಭವನ್ನ, ಆತನನ್ನ ಅರಿಯುವಂತ ಆರಂಭವನ್ನ, ಆತನನ್ನ ಪ್ರೀತಿಸುವಂತ ದೇವರ ಮಕ್ಕಳಿಂದ ಪ್ರಾರಂಭ ಮಾಡ್ತಾನೆ. ಅದಕ್ಕಾಗಿ ಆತನು 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡು ಅವರಿಗೆ ತನ್ನ ಜೀವವುಳ್ಳ ವಾಕ್ಯದಲ್ಲಿ ಬೆಳೆಯುವಂತೆ, ಪಾಲು ಹೊಂದುವಂತೆ ಅವರಿಗೆ ಅವಕಾಶವನ್ನು ಮಾಡಿ. ಆದುದರಿಂದ ಆತನು ಈ ಸತ್ಯವನ್ನ ತನ್ನ ಶಿಷ್ಯರಿಗೆ ಮೊದಲು ತಿಳಿಸುತ್ತಾನೆ. ಯೋಹಾನ್ ಬರೆದಂತ ಸುವಾರ್ತೆ 12ನೇ ಅಧ್ಯಾಯ 44ರಿಂದ 50ನೇ ವಚನ ತನಕ ಆ ವಾಕ್ಯದ ಬೆಳಕಿನ ತಾತ್ಪರ್ಯವನ್ನು, ಶಕ್ತಿಯನ್ನು ದೇವರು ತಿಳಿಸುವಂತವನಾಗಿ. ಯೇಸು ಕೂಗಿ ಹೇಳಿದ ಮಾತು ಏನೆಂದರೆ, ನನ್ನನ್ನು ನಂಬಿದ್ದವನು ನನ್ನನ್ನೇ ನಂಬುವವನಲ್ಲ, ನನ್ನನ್ನು ಕಳಿಸಿಕೊಟ್ಟ ಆತನನ್ನು ನಂಬುವವನಾಗಿದ್ದಾನೆ ಮತ್ತು ನನ್ನನ್ನು ನೋಡುವವನು ನನ್ನನ್ನು ಕಳಿಸಿಕೊಟ್ಟ ಆತನನ್ನು ನೋಡುವವನಾಗಿದ್ದಾನೆ. ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ. ಯಾವನಾದರೂ ನನ್ನ ಮಾತುಗಳನ್ನು ಕೇಳಿದರೂ ಕೈಕೊಂಡು ನಡೆಯದೆ ಹೋದರೆ ನಾನೇ ಅವನಿಗೆ ತೀರ್ಪು ಮಾಡುವುದಿಲ್ಲ. ಲೋಕಕ್ಕೆ ತೀರ್ಪು ಮಾಡುವುದಕ್ಕಾಗಿ ನಾನು ಬಂದಿಲ್ಲ, ಲೋಕವನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದೇನೆ. ನನ್ನನ್ನು ಲಕ್ಷ್ಯ ಮಾಡದೆ, ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಅದೇ. ಇದು ಯಾವುದೆಂದರೆ, ನಾನು ಆಡಿದ ಮಾತು ಅದೇ ಅವನಿಗೆ ಕಡೆ ದಿನದಲ್ಲಿ ತೀರ್ಪು ಮಾಡುವುದು. ಯಾಕಂದ್ರೆ ನನ್ನಷ್ಟಕ್ಕೆ ನಾನೇ ಮಾತಾಡಿದವನಲ್ಲ, ನನ್ನನ್ನು ಕಳಿಸಿಕೊಟ್ಟ ತಂದೆಯೇ ನೀನು ಇಂತಿಂಥದ್ದನ್ನು ಹೇಳಬೇಕು, ಹೀಗೆ ಮಾತಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ. ಆತನ ಆಜ್ಞೆ ನಿತ್ಯ ಜೀವವಾಗಿದೆ ಎಂದು ಬಲ್ಲೆನು. ಆದುದರಿಂದ ನಾನು ಮಾತಾಡುವುದನ್ನೆಲ್ಲ ತಂದೆ ನನಗೆ ಹೇಳಿದ ಮೇರೆಗೆ ಮಾತಾಡುತ್ತೇನೆ ಅನ್ನನು. ದೇವರ ವಾಕ್ಯವು ಬೆಳಕಾಗಿದೆ ಮತ್ತು ಆ ಬೆಳಕು ತಂದೆಯಾದ ದೇವರ ಬಳಿಯಿಂದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಈ ಲೋಕದಲ್ಲಿ ಆರಂಭದಲ್ಲಿ ತನ್ನ ಶಿಷ್ಯರಿಗೆ ಕೊಡಲ್ಪಟ್ಟಿದೆ. ಆತನ ವಾಕ್ಯವೆಂಬ ಬೆಳಕು ಈ ಭೂಮಿ ಮೇಲೆ ತನ್ನ ಸಭೆಯ ಮುಖಾಂತರವಾಗಿ, ತನ್ನನ್ನು ನಂಬುವಂತ ದೇವರ ಮಕ್ಕಳ ಜೀವಿತದ ಮುಖಾಂತರವಾಗಿ, ಅವರ ಕ್ರಿಯೆಗಳ ಮುಖಾಂತರವಾಗಿ, ಅವರ ನಂಬಿಕೆಯ ಮುಖಾಂತರವಾಗಿ ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗೂ ಅದು ಬೆಳಕಾಗಿ ಬೆಳಗುತ್ತಾ ಹೋಗುವಂಥದ್ದಾಗಿದೆ. ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಆ ಬೆಳಕು ಅರುಣೋದಯವಾಗುವ ಹಾಗೆ ಕತ್ತಲೆಯನ್ನ ಓಡಿಸಿ ಬೆಳಕಿನಲ್ಲಿ ನಮ್ಮನ್ನು ನಡೆಸುವಂತದ್ದಾಗಿದೆ. ದೇವರ ವಾಕ್ಯವು ಲೋಕಕ್ಕೆ ಬೆಳಕಾಗಿದೆ. ಆ ವಾಕ್ಯವು ಸತ್ಯವಾಗಿದೆ. ಬೆಳಕು ಎಂಬುದಾಗಿ ಹೇಳುವಾಗ ಸತ್ಯ ಎಂಬುದಾಗಿ ನಾವು ನೋಡುವಂತರಾಗಿದೆ. ಸತ್ಯ ಎಂಬುದಾಗಿ ಹೇಳುವಾಗ ಈ ಲೋಕದಲ್ಲಿರುವಂತಹ ಸುಳ್ಳನ್ನ ತೆಗೆದು ಹಾಕುವುದಕ್ಕಾಗಿ
ಆ ಸತ್ಯವನ್ನ ದೇವರು ಬೆಳಕಾಗಿ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಸೊ ಬೆಳಕು ಮತ್ತು ಸತ್ಯ ಏನು? ಬೆಳಕು ಮತ್ತು ಸತ್ಯ ಈ ಲೋಕದಲ್ಲಿ ಮನುಷ್ಯನಿಗೆ ಅಂಧಕಾರದಲ್ಲಿರುವಂತ, ಅಂಧಕಾರದ ಮಸುಕಿನಲ್ಲಿ ಸಿಕ್ಕಿಕೊಂಡಿರುವಂತ, ಅಂಧಕಾರದ ಮುಸುಕನ್ನ ಹಾಕಿಕೊಂಡಿರುವಂತ ಮಾನವನ ಜೀವಿತಕ್ಕೆ ಈ ಅಂಧಕಾರದ ಪರದೆಯನ್ನ ತೆಗೆದು ಹಾಕಿ ಅವರ ಕಣ್ಣುಗಳು ನಿಜವಾದಂತ ವಾಸ್ತವವಾದಂತ ಭವಿಷ್ಯವನ್ನ ಅರ್ಥ ಮಾಡಿಕೊಳ್ಳುವ ಹಾಗೆ ಮಾಡುವಂಥದ್ದು. ನಿಜವಾದಂತ ಭವಿಷ್ಯವನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಅಂದರೆ ಆ ಸತ್ಯವೇನು? ಆ ಸತ್ಯವನ್ನೇ ತಾನೇ ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಗ್ರಹಿಸಿಕೊಳ್ಳಬೇಕಾಗಿದೆ, ತಿಳಿದುಕೊಳ್ಳಬೇಕಾಗಿದೆ. ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರು ಈ ಲೋಕಕ್ಕೆ ಕಳುಹಿಸಲ್ಪಟ್ಟಿರುವಂತಹ ನಿಜವಾದಂತ ಸತ್ಯ. ದಾವೀದನು ಬರೆದಂತ ಕೀರ್ತನೆ 90ನೇ ಅಧ್ಯಾಯದಲ್ಲಿ ನಮಗೆ ತಿಳಿಸುವಂತದ್ದಾಗಿ. ಸತ್ಯವೇದವನ್ನ ದಾವೀದನು ಬರೆದಂತ ಕೀರ್ತನೆ 90ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ. ಅಲ್ಲಿ ದಾವೀದನ ಮುಖಾಂತರವಾಗಿ ಈ ಸತ್ಯವನ್ನ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. 10ನೇ ವಚನದಿಂದ, ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಅದರ ಆಡಂಬರ, ಅದು ಬೇಗನೆ ಗತಿಸಿ ಹೋಗುತ್ತದೆ, ನಾವು ಹಾರಿ ಹೋಗುತ್ತೇವೆ. ನಿನ್ನ ಕೋಪದ ಬಲವನ್ನು, ಭಯಭಕ್ತಿಗೆ ಕಾರಣವಾಗಿರತಕ್ಕ ನಿನ್ನ ರೌದ್ರವನ್ನು ಗ್ರಹಿಸುವವರು ಯಾರು? ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳುವೆವು. ಪ್ರತಿಯೊಬ್ಬ ಮನುಷ್ಯನಿಗೂ ಜ್ಞಾನದ ಹೃದಯವನ್ನ ಪಡೆದುಕೊಳ್ಳುವಾಗ ಆ ಬೆಳಕು ಸಿಗುವಂತದ್ದಾಗಿದೆ. ಆ ಬೆಳಕು ಎಂಬುದಾಗಿ ಹೇಳುವಾಗ ಮಾನವನ ಅಸ್ತಿತ್ವದ ವಾಸ್ತವವನ್ನ ಅರ್ಥ ಮಾಡಿಕೊಳ್ಳುವಂತ ಜ್ಞಾನವು ಅವರಿಗೆ ಸಿಗುವಂತದ್ದಾಗಿದೆ. ಸತ್ಯವನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಅವರಿಗೆ ಬರುವಂತದ್ದಾಗಿದೆ. ವಾಸ್ತವವೇ ಸತ್ಯ, ಸತ್ಯವೇ ವಾಸ್ತವವು. ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ವಾಸ್ತವವಾಗಿರ್ತಕ್ಕಂಥ ಸತ್ಯವನ್ನ ಮರೆತು, ತಿಳಿಯದೆ, ಗ್ರಹಿಸಿಕೊಳ್ಳದೆ ಈ ಲೋಕದಲ್ಲಿರುವಂತ ಈ ಜೀವಿತವೇ ಶಾಶ್ವತವೆಂಬ ಭ್ರಮೆಗೆ ಒಳಗಾಗಿ ದಿನನಿತ್ಯವೂ ತನ್ನ ಜೀವಿತದಲ್ಲಿ ಲೋಕದ ಪಾಲಿಗೆ ಜೀವಿಸುತ್ತಿರುವಾಗ, ಪಾಪವನ್ನೇ ಉಸಿರಾಡುತ್ತಾ ಬದುಕುತ್ತಿರುವಾಗ ಪಾಪದ ಸಂಬಳ ಮರಣ. ಆದುದರಿಂದ ಈ ಭೂಮಿ ಮೇಲೆ ಮನುಷ್ಯನ ಆಯುಷ್ಕಾಲವು ಮಿತಿಯಿಂದ ಕೂಡಿದೆ. ಸ್ವಲ್ಪ ದಿನಗಳು ಮಾತ್ರ ಕೊಡಲ್ಪಟ್ಟಿವೆ. ಈ ಸ್ವಲ್ಪ ದಿನಗಳು ಮನುಷ್ಯನಿಗೆ ದೇವರು ದೂರದಲ್ಲಿ ದೇವರನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಇಡಲ್ಪಟ್ಟಿರುವಂತಹ ಸಮಯ. ಈ ಸಮಯದಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನಾದ ಒಬ್ಬನೇ ದೇವರನ್ನ ಅರಿಯುವುದಕ್ಕೆ ಕೊಡಲ್ಪಟ್ಟಂತ ಸಮಯ. ಆದುದರಿಂದ ಈ ಭೂಮಿ ಮೇಲೆ ಜನಿಸಿದ, ಸೃಷ್ಟಿಯಾದ, ಉತ್ಪತ್ತಿಯಾದ ಪ್ರತಿಯೊಬ್ಬ ಮನುಷ್ಯನು ಈ ಸಮಯದಲ್ಲಿ ಸತ್ಯವನ್ನ ಹುಡುಕಿ, ಅಂದರೆ ತನ್ನನ್ನ ಸೃಷ್ಟಿಸಿದಂತಹ ಸೃಷ್ಟಿಕರ್ತನಾದ ಒಬ್ಬನೇ ದೇವರನ್ನ ಹುಡುಕಿ ಆತನನ್ನ ಕಂಡುಕೊಂಡು ಆತನಲ್ಲಿ ಸಿಗುವಂತ ಉಚಿತಾರ್ಥವರವಾದ ನಿತ್ಯ ಜೀವವನ್ನು ನಿರಂತರವೂ ಜೀವಿಸುವಂತ ಅವಕಾಶವನ್ನ ಪಡೆದುಕೊಳ್ಳುವುದಕ್ಕಾಗಿ ಇಡಲ್ಪಟ್ಟಿರುವಂತ ಈ ಸಮಯ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದೇ ಸತ್ಯ, ಇದೇ ಬೆಳಕು. ಈ ಬೆಳಕನ್ನೇ ತಾನೇ ಈ ಲೋಕಕ್ಕೆ ನಾವು ಪ್ರಚುರಪಡಿಸಬೇಕಾಗಿದೆ. ಈ ಸತ್ಯವನ್ನೇ ತಾನೇ ಪ್ರತಿಯೊಬ್ಬ ಮನುಷ್ಯನು ಅರ್ಥ ಮಾಡಿಕೊಳ್ಳಬೇಕು. ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಾಭಾವಿಕವಾಗಿ ಅರ್ಥವಾಗಿರುವಂತಹ ವಿಷಯ ಗೊತ್ತುಂಟು. ಈ ಭೂಮಿ ನಮಗೆ ಶಾಶ್ವತವಲ್ಲ. ನಾವು ಇಲ್ಲಿರ್ತಕ್ಕಂಥದ್ದು ಕೇವಲ ಸ್ವಲ್ಪ ದಿನಗಳು ಮಾತ್ರ. ನಮ್ಮ ಆಯುಷ್ಕಾಲವು ಕೇವಲ ಪ್ರವಾಸದ ದಿನಗಳು. ನಾವು ಸತ್ಯವೇದದಲ್ಲಿ ನಾವು ನೋಡುವಾಗ ಈ ಮಾತುಗಳನ್ನ ನಾವು ಓದಿ ತಿಳಿದುಕೊಳ್ಳಬಹುದಾಗಿದೆ. 2 ಕೊರಿಂಥ 5ನೇ ಅಧ್ಯಾಯ 6ನೇ ವಚನದಲ್ಲಿ, 2 ಕೊರಿಂಥ 5ನೇ ಅಧ್ಯಾಯ 6ನೇ ವಚನದಲ್ಲಿ ಮಾತುಗಳನ್ನ ನಾವು ಓದಿ ತಿಳಿದುಕೊಳ್ಳಬಹುದಾಗಿದೆ.
ಇಲ್ಲಿ ಪೌಲನು ಹೀಗೆ ಬರುತ್ತಾನೆ. ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವಾದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆ ಎಂಬುದನ್ನು ಬಲ್ಲೆವು. ಇದು ಸತ್ಯ. ಪ್ರತಿಯೊಬ್ಬ ಮನುಷ್ಯನು ಈ ಭೂಮಿ ಮೇಲೆ ಬದುಕುವಾಗ ತನ್ನನ್ನು ಸೃಷ್ಟಿಸಿದಂತ ತನ್ನ ದೇವರಿಗೆ ದೂರದಲ್ಲಿರುವಂತ ಪ್ರವಾಸಿಗಳಾಗಿದ್ದಾರೆ. ದೂರದಲ್ಲಿ ಎಂಬುದಾಗಿ ಹೇಳುವಾಗ ಸತ್ಯವನ್ನ ತಿಳಿಯದೆ ಬದುಕುತ್ತಿರುವಂತ ಜೀವಿತ. ಯಾವಾಗ ನಿಜವಾದಂತ ವಾಸ್ತವ ಮನುಷ್ಯನಿಗೆ ಅರ್ಥವಾದ ತನ್ನ ಉತ್ಪತ್ತಿ, ತನ್ನ ಇಹಲೋಕದ ಜೀವಿತ ಮತ್ತು ತನ್ನ ಮುಂದಿನ ಈ ಲೋಕದಿಂದ ಆಚೆ ಇರುವಂತ ಜೀವಿತಕ್ಕೆ ಆತನು ದೂರವಾಗಿದ್ದಾನೆ. ಇದರ ಬಗ್ಗೆ ಆರಂಭದ ದಿನಗಳು ಸತ್ಯವನ್ನ ಅವನು ಅರ್ಥ ಮಾಡಿಕೊಳ್ಳುವಂತ ಕ್ಷಣದಿಂದ ಪ್ರಾರಂಭವಾಗ್ತದೆ. ಈ ಭೂಮಿ ಮೇಲೆ ಅನೇಕರು ಈ ವಿಷಯವನ್ನ ಅನೇಕರು ಲೋಕದಲ್ಲಿ ಸುಮಾರು 99% ಜನರು ದೇವರ ಈ ನಿತ್ಯತ್ವವನ್ನ, ಮಾನವನ ಈ ಅತ್ಯಲ್ಪವಾದ ಬದುಕನ್ನು ಗ್ರಹಿಸಿಕೊಳ್ಳಲಾರದೆ ಬದುಕುತ್ತಿದ್ದಾರೆ. ಮಾನವನ ತನ್ನ ಅಸ್ತಿತ್ವವನ್ನ ಹಾಗೂ ತನಗಿರುವಂತ ಕಾಲವನ್ನು ತಾನು ಈ ಲೋಕದಲ್ಲಿ ಕೇವಲ ಪ್ರವಾಸಿಗನು ಎಂಬತಕ್ಕಂಥ ಜ್ಞಾನವನ್ನು ಅರಿಯದೆ ಜೀವಿಸುತ್ತಿರುವುದರಿಂದ ಆತನು ದೇವರ ಸನ್ನಿಧಿಯಿಂದ ಬಹಳ ದೂರವಾಗಿದ್ದಾನೆ. ದೇವರಿಗೆ ಆತನು ದೇವರ ವಾಕ್ಯವೆಂಬ ಬೆಳಕು ಪ್ರಕಾಶಿಸಲ್ಪಡುವಾಗ, ಅಂದ್ರೆ ಈ ಸತ್ಯದ ಅರಿವು ಆರಂಭಿಸಲ್ಪಡುವಾಗ, ಈ ಜ್ಞಾನದ ಹೃದಯ ಅವನಿಗೆ ಕೊಡಲ್ಪಡುವಾಗ ಅವನ ಹೃದಯವು ದೇವರ ನಿತ್ಯತ್ವದ ಕಡೆಗೆ ಒಲವನ್ನ ತೋರಿಸಿದಾಗ ದೇವರ ವಾಕ್ಯದ ಬೆಳೆಗೆ ಬರುವಾಗ ದೇವರ ವಾಕ್ಯವು ದಿನದಿಂದ ದಿನಕ್ಕೆ ಆತನನ್ನು ಸತ್ಯದ ಅರಿವನ್ನ ಹುಟ್ಟಿಸಿ ಒಬ್ಬನೇ ದೇವರಾಗಿರುವಂತ ತಂದೆಯನ್ನು ಆತನು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನು ಅರಿಯುತ್ತಾ ಬೆಳೆಯುತ್ತಾ ಹೋಗುವಾಗ ಈ ಲೋಕದಲ್ಲಿ ಇರ್ತಕ್ಕಂಥ ಈ ಸಂಬಂಧವು ಮುಂದೆ ಆತನಿಗಿರುವಂತ ಪರಲೋಕದ ನಿಕಟವಾದ ನಿತ್ಯತ್ವದ ಸಂಬಂಧವನ್ನು ಗ್ರಹಿಸಿಕೊಂಡು ಈ ಲೋಕದ ಈ ದಿನಗಳನ್ನ ಆ ನಿತ್ಯತ್ವದ ಜೀವಿತಕ್ಕೆ ಬೇಕಾದಂತ ಆ ಒಂದು ಸ್ವಾಸ್ಥ್ಯವನ್ನ ಸಂಪಾದಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡುವುದಕ್ಕೆ ಆತನು ಪ್ರಾರಂಭವನ್ನ ಮಾಡುವ. ಆದುದರಿಂದ ಪ್ರತಿಯೊಬ್ಬ ಮನುಷ್ಯನು ದೇವರ ಜೀವವುಳ್ಳ ವಾಕ್ಯ ಲೋಕಕ್ಕೆ ಬೆಳಕಾಗಿ ಬಂದು ಆ ವಾಕ್ಯದ ಬಲದಿಂದ ಪ್ರತಿಯೊಬ್ಬ ಮನುಷ್ಯನು ತಾನು ಸೃಷ್ಟಿಸಿದಂತ ತನ್ನ ಸೃಷ್ಟಿಕರ್ತನ, ತಾನು ಆರಾಧಿಸಬೇಕಾದಂತ ದೇವರು ಆತನ ನಡೆಸುವಿಕೆಗಳನ್ನ ಅನುಭವಿಸುತ್ತಾ ಬದುಕುತ್ತಿರುವಾಗ ಆತನಿಗೆ ಸಲ್ಲಿಸಬೇಕಾದಂತ ಕೃತಜ್ಞತೆಯನ್ನು, ಆರಾಧನೆಯನ್ನು ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ಸಲ್ಲಿಸುವುದರ ಮುಖಾಂತರವಾಗಿ ಆತನ ಪರಿಶುದ್ಧವಾದ ಎಲ್ಲಾ ಮಾತುಗಳಿಗೂ ವಿಧೇಯನಾಗಿ ಆತನ ಆಜ್ಞೆಯನ್ನ ಕೈಕೊಂಡು ನಡೆಯುವುದಾಗಿ ತನ್ನ ಈ ಜೀವಿತದ ಈ ಪ್ರವಾಸದ ಕಾಲಗಳನ್ನ ಸಂಪೂರ್ಣಗೊಳಿಸುತ್ತಾ ಹೋಗುವಂತಾಗಿದೆ. ಆದುದರಿಂದ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನು ದೇವರ ನಡೆಸಬೇಕೆ, ದೇವರ ಪರಾಂಬರಕ್ಕೆ ಮತ್ತು ತನ್ನನ್ನು ಸೃಷ್ಟಿಸಿದಂತ ಸತ್ಯ ದೇವರ ವಿಷಯವಾದಂತ ತಿಳುವಳಿಕೆಯನ್ನ ಪ್ರತಿಯೊಬ್ಬನು ಗ್ರಹಿಸಿಕೊಳ್ಳಬೇಕಾಗಿದೆ, ತಿಳಿದುಕೊಳ್ಳಬೇಕಾಗಿದೆ. ಈ ಸತ್ಯವನ್ನೇ ದೇವರು ಆರಂಭಿಸಿದ್ದು ತನ್ನ ಶಿಷ್ಯರ ಮುಖಾಂತರ. ಯಾರು ದೇವರನ್ನ ಪ್ರೀತಿಸ್ತಾರೋ ಅವರಿಗೆ ಮಾತ್ರ ಈ ಸತ್ಯ ಅರಿವಾಗ್ತದೆ. ಏನು? ದಾವೀದನು ಬರೀತಾನೆ, ನಮ್ಮ ದಿನಗಳು ಕೊಂಚವೇ ಎಂದು ನಮಗೆ ಕಲಿಸು, ಅದು ಗತಿಸಿ ಹೋಗುವ ನಿನ್ನೆಯ ದಿನದಂತೆ ಇದೆ. ಈ ಲೋಕವು ಅದರಲ್ಲಿರುವಂತದ್ದೆಲ್ಲವೂ ಗತಿಸಿ ಹೋಗುವಂತದ್ದಾಗಿದೆ. ಇದಾದ ನಂತರ ನಾವು ಮುಂದಿರುವಂತಹ ಒಂದು ಲೋಕಕ್ಕೆ ಪ್ರಯಾಣ ಮಾಡಬೇಕಾಗ್ತದೆ. ಅದು ಆ ಲೋಕವನ್ನ, ಆ ದೇಶವನ್ನ ಸೇರುವಾಗ ನಮ್ಮ ನಿತ್ಯತ್ವದ ಜೀವಿತ ಪ್ರಾರಂಭವಾಗುವಂತದ್ದಾಗಿದೆ. ಆದುದರಿಂದ ಈ ಲೋಕದಲ್ಲಿ ಜೀವಿಸುತ್ತಿರುವಂತ ಈ ಪ್ರವಾಸ ಕಾಲಗಳನ್ನ ಆತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಕಳೆಯಬೇಕೆಂಬುದಾಗಿ ಆತನು ಇಷ್ಟಪಡುವಂತನಾಗಿದ್ದಾನೆ.
ಹೇಳ್ತಾನೆ, ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ. 2 ಕೊರಿಂಥದವರ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನದಿಂದ ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವೆ. ಆದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆ ಎಂಬುದನ್ನು ಬಲ್ಲೆವು. ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿರುವುದೇ ಉತ್ತಮವೆಂದು ಎಣಿಸುತ್ತೇವೆ. ಆದುದರಿಂದ ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚುವವರಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಇದು ಸತ್ಯ. ಈ ಪ್ರವಾಸ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಮಾಡುವಂತ ಪ್ರತಿಯೊಂದು ಕಾರ್ಯಕ್ಕೂ ಕೊನೆಗೆ ಒಂದು ದಿವಸ ಆತನು ಲೆಕ್ಕ ಕೊಡಬೇಕಾಗ್ತದೆ, ನ್ಯಾಯಾಸನದ ಮುಂದೆ ನಿಂತುಕೊಳ್ಬೇಕಾಗ್ತದೆ. ಆ ಸಮಯದಲ್ಲಿ ಆತನ ಈ ಪ್ರವಾಸದ ಕಾಲದಲ್ಲಿ ದೇವರ ವಾಕ್ಯದ ಬಲದಿಂದ ನಿತ್ಯತ್ವಕ್ಕಾಗಿ ಜೀವಿಸಬೇಕಾದಂತ ಕ್ಷಣಗಳನ್ನು, ದೇವರ ಭಯಭಕ್ತಿಯಲ್ಲಿ ಕಳೆದಂತಹ ಕಾಲಕ್ಕೆ ಸಿಗಬೇಕಾದಂತ ತಕ್ಕ ಪ್ರತಿಫಲವನ್ನ ಆ ಸಮಯದಲ್ಲಿ ಹೊಂದುವಂತವನಾಗಿದ್ದಾನೆ. ಅದಕ್ಕಾಗಿಯೇ ಪೌಲನು ಜ್ಞಾನವಂತರಾಗಿರಿ, ಜ್ಞಾನವಿಲ್ಲದವರಾಗಿರಬೇಡ್ರಿ, ಸಮಯವು ಸ್ವಲ್ಪವೆಂದು ತಿಳಿದು ಅದನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳಿರಿ ಎಂಬುದಾಗಿ ಪ್ರತಿಯೊಬ್ಬ ಮಾನವನಿಗೂ ಆತನು ಎಚ್ಚರಿಸುವಂತವನಾಗಿದ್ದಾನೆ. ಈ ಲೋಕದಲ್ಲಿ ಜನರು ಅಜ್ಞಾನಿಗಳಾಗಿರುವುದರಿಂದ, ಅಜ್ಞಾನದಲ್ಲಿ ಜೀವಿಸುತ್ತಿರುವುದರಿಂದ ದೇವರ ಸತ್ಯವು ಅವರಿಗೆ ಸಹಿಸಿಕೊಳ್ಳಲಾರದಂತ ಸಂಗತಿಯಾಗಿ, ನಂಬಲಾರದಂತ ವಿಷಯವಾಗಿ, ಅವರಿಗೆ ಸತ್ಯಕ್ಕೆ ದೂರವಾದಂತಹ ಮಾತಾಗಿ, ದೇವರ ವಾಕ್ಯದಿಂದ ಅವರಿಗೆ ಯಾವ ಪ್ರಯೋಜನವೂ ಇಲ್ಲದವರಂತೆ ಬದುಕುತ್ತಾರೆ. ಆದರೆ ದೇವರನ್ನ ಪ್ರೀತಿಸುವಂತ ಮಕ್ಕಳಿಗೆ, ದೇವರು ಯಾರನ್ನ ಪ್ರೀತಿಸುತ್ತಾರೋ ಅವರಿಗೆ ಈ ಸತ್ಯವು ಅರ್ಥವಾಗ್ತದೆ, ಈ ಸತ್ಯವು ತಿಳಿತದೆ. ಇದರ ನಿಜವಾದಂತ ಬೆಲೆಯನ್ನ ಅರ್ಥ ಮಾಡಿಕೊಂಡ ಮೇಲೆ ಅದಕ್ಕಾಗಿ ಪ್ರತಿಯೊಬ್ಬ ಸತ್ಯವನ್ನ ತಿಳಿದಂತ ಮನುಷ್ಯನು ತನ್ನ ನಿತ್ಯತ್ವದ ಕಡೆಗೆ ಓಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ತನ್ನ ದಿಕ್ಕನ್ನ ಬದಲಾಯಿಸಿಕೊಳ್ತಾನೆ. ತಾನು ಓಡುವಂತ ದೃಷ್ಟಿಕೋನವನ್ನ ಬದಲಾಯಿಸಿಕೊಳ್ತಾನೆ. ತಾನು ಓಡುತ್ತಿರುವುದು ವ್ಯರ್ಥವಾದಂತ ಜೀವಿತಕ್ಕಾಗಿ ಅಲ್ಲ, ನಿತ್ಯತ್ವದ ಜೀವಿತಕ್ಕಾಗಿ ನಾನು ಈ ಭೂಮಿ ಮೇಲೆ ಓಡಬೇಕಾಗಿದೆ ಎಂಬುದನ್ನ ಗ್ರಹಿಸಿಕೊಂಡವನಾಗಿ ತನ್ನನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನ ಚಿತ್ತವನ್ನ ನೆರವೇರಿಸುವುದಕ್ಕೆ, ಆತನು ಬರುವಾಗ ಆತನ ನ್ಯಾಯಸ್ಥಾನದಲ್ಲಿ ನಿಂತುಕೊಳ್ಳುವಾಗ ಆತನ ಮುಂದೆ ಯಥಾರ್ಥನಾಗಿ ಕಾಣಿಸಿಕೊಳ್ಳುವುದಕ್ಕೆ, ಆತನ ಪರಿಶುದ್ಧತೆಯಲ್ಲಿ ಪಾಲು ಹೊಂದುವುದಕ್ಕೆ, ಆತನ ನಿತ್ಯ ಜೀವದಲ್ಲಿ ಪಾಲು ಹೊಂದಲು ಬೇಕಾದಂತ ಸಕಲ ಸಂಪತ್ತನ್ನು, ಆತ್ಮೀಯ ಜೀವಿತವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡುವಂತನಾಗಿದ್ದಾರೆ. ಯಾರಿಗೆ ಈ ಜ್ಞಾನ, ಈ ಸತ್ಯ ತಿಳಿದು ಬರ್ತದೆ, ಅವರು ಮಾತ್ರ ತಮ್ಮ ನಿತ್ಯತ್ವದ ಬದುಕನ್ನ ಈ ಭೂಮಿ ಮೇಲೆ ಪಡೆದುಕೊಳ್ಳಲು ಸಾಧ್ಯ, ಕಲಿಸಿಕೊಳ್ಳಲು ಸಾಧ್ಯ, ಮತ್ತು ಮುಂದೊಂದು ದಿವಸ ಅದನ್ನ ಅನುಭವಿಸಲಿಕ್ಕೂ ಸಾಧ್ಯವಾಗಿದೆ. ಆದುದರಿಂದ ದೇವರು ಲೋಕಕ್ಕೆ ಬೆಳಕಾಗಿದ್ದಾನೆ. ಆ ಬೆಳಕನ್ನ ದೇವರು ಈ ಭೂಮಿ ಮೇಲೆ ತನ್ನ ಮಕ್ಕಳಿಗೆ ಕೊಟ್ಟಿದ್ದಾನೆ, ತನ್ನ ಸಭೆಗೆ ಕೊಟ್ಟಿದ್ದಾನೆ. ಆ ಬೆಳಕು ಜೀವವುಳ್ಳ ದೇವರ ವಾಕ್ಯವಾಗಿದೆ. ಆ ವಾಕ್ಯವು ಈ ಲೋಕಕ್ಕೆ ಬೆಳಕಾಗಿದೆ. ಆ ಬೆಳಕು ಈ ಭೂಮಿ ಮೇಲೆ ಮನುಷ್ಯನಿಗೆ ತಂದೆಯಾದಂತ ದೇವರ ಮಾತುಗಳಾಗಿದ್ದು, ಆ ಮಾತುಗಳನ್ನೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ತಿಳಿಸಿದವನಾಗಿದ್ದು, ಯೇಸು ಕ್ರಿಸ್ತನು ತಿಳಿಸಿದಂತ ವಾಕ್ಯಗಳು ಬೆಳಕಾಗಿದ್ದು, ಆ ಬೆಳಕು ಈ ಭೂಮಿ ಮೇಲೆ ದೇವರನ್ನ ಪ್ರೀತಿಸುವಂತ ಮಾನವನೇ ಉಚಿತಾರ್ಥ ವರವಾಗಿ ಸಿಕ್ಕಿರುವಾಗ ಅದನ್ನ ಗ್ರಹಿಸಿಕೊಳ್ಳುವಂತ, ಪಡ್ಕೊಳ್ಳುವಂತ ಅವಕಾಶವನ್ನ ಪಡೆದ ಮನುಷ್ಯ ತನ್ನ ಜೀವಿತದಲ್ಲಿ ದೇವರ ವಾಕ್ಯಕ್ಕನುಸಾರವಾಗಿ ಜೀವಿಸಲು ಪ್ರಯಾಸ ಪಡುವಂತ
ಸತ್ಯವೇದದಲ್ಲಿ ಇಬ್ರಿಯರ್ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಹೀಗೆ ಬರೆಯುವಂತಾಗಿದೆ. 11ನೇ ಅಧ್ಯಾಯದಲ್ಲಿ ಅಲ್ಲಿ ಹೀಗೆ ಬರೆಯುವಂತ 13ನೇ ವಚನದಲ್ಲಿ, ಇವರೆಲ್ಲರೂ ವಾಗ್ದಾನದ ಫಲವನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ಹೊಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಅನೇಕ ಭಕ್ತರು ಈ ಭೂಮಿ ಮೇಲೆ ದೇವರ ವಾಕ್ಯದ ಮುಖಾಂತರವಾಗಿ ಸತ್ಯದ ಬೆಳಕನ್ನ ಹೊಂದಿದ ಮೇಲೆ ಆ ಬೆಳಕನ್ನ ಅಂಗೀಕರಿಸಿಕೊಂಡು ಒಪ್ಪಿಕೊಂಡು ತಮ್ಮ ವಾಸ್ತವವನ್ನ ಅರ್ಥ ಮಾಡಿಕೊಂಡು ತಮ್ಮ ಭವಿಷ್ಯದ ದೇಶವನ್ನ ಅವರು ಆಂತರಿಕವಾಗಿ ಅದನ್ನ ಕಂಡು ಅನುಭವಿಸಿದರು. ಅದಕ್ಕಾಗಿ ಅವರು ಪ್ರಯಾಸ ಪಟ್ಟರು. ಈ ಭೂಮಿ ಮೇಲೆ ಕ್ರಿಸ್ತನನ್ನ ಅರಿಯುವಂಥದ್ದೇ ನಿತ್ಯ ಜೀವವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ದೇವರ ಮಾರ್ಗವನ್ನ ಅರಿತು ತಿಳಿದು ಅದರಲ್ಲಿ ನಡೆಯುತ್ತಾ ಹೋಗುವಾಗ ಆ ನಿತ್ಯ ಜೀವವನ್ನ ನಾವು ಪಡೆದುಕೊಳ್ಳಲು ಸಾಧ್ಯವಾಗಿದೆ. ಆದುದರಿಂದ ತಂದೆಯಾದ ದೇವರ ಬಳಿಯಿಂದ ಯೇಸು ಕ್ರಿಸ್ತನು ನಿತ್ಯ ಜೀವದ ಮಾರ್ಗಗಳನ್ನ ಬೋಧಿಸುವುದಕ್ಕಾಗಿ ಲೋಕಕ್ಕೆ ಬಂದು ತನ್ನ ಭಕ್ತರ ಮುಖಾಂತರವಾಗಿ ತನ್ನ ಸೇವಕರ ಮುಖಾಂತರವಾಗಿ ತಾನು ಆರಿಸಿಕೊಂಡಂತ ಸಭೆಯ ಮುಖಾಂತರವಾಗಿ ಈ ಲೋಕಕ್ಕೆ ಸತ್ಯ ವೇದವನ್ನ ಕೊಟ್ಟಿದ್ದಾನೆ. ಸತ್ಯ ವೇದವು ದೇವರ ವಾಕ್ಯವೆಂಬ ಬೆಳಕಾಗಿ ದೇವರ ವಾಕ್ಯವನ್ನ ಓದುವಂತ ಪ್ರತಿಯೊಬ್ಬನನ್ನು ಈಗ ಲೋಕದಲ್ಲಿರುವಂತ ಈ ಪ್ರವಾಸದ ಕಾಲಗಳು ಪರಲೋಕದ ನಿತ್ಯತ್ವಕ್ಕೆ ಸಿದ್ಧವಾಗಬೇಕಾದಂತಹ ಮಾರ್ಗಗಳನ್ನ ಬೋಧಿಸುವಂತಕ್ಕಾಗಿ ಮತ್ತು ಕೈ ಹಿಡಿದು ನಡೆಸುವಂತಕ್ಕಾಗಿ. ಆದುದರಿಂದ ಈ ಸತ್ಯದ ಸುವಾರ್ತೆ ಲೋಕದ ಕಟ್ಟ ಕಡೆಗೆ ಸಾರಲ್ಪಡುವುದು ಅವಶ್ಯವಾಗಿದೆ. ಈ ಜೀವವುಳ್ಳ ದೇವರ ವಾಕ್ಯವನ್ನ ಕೇಳುವಂತ ಪ್ರತಿಯೊಬ್ಬ ಮನುಷ್ಯನು ತನ್ನಲ್ಲಿರುವಂತ ಈ ಅಲ್ಪ ಕಾಲದ ಈ ಜೀವಿತವು ತನ್ನ ಜೀವಿತದಿಂದ ದೂರ ಮಾಡಿ ಅದರಿಂದ ಪ್ರತ್ಯೇಕಗೊಂಡು ನಿತ್ಯತ್ವದ ಕಡೆಗೆ ತನ್ನ ಜೀವಿತವನ್ನು ಒಪ್ಪಿಸಿಕೊಂಡು ತನ್ನನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನನ್ನ ತಿಳಿದು ಅರಿತು ತನ್ನ ನಿತ್ಯತ್ವಕ್ಕಾಗಿ ಆತನ ಮೇಲೆ ನಂಬಿಕೆ ಇಟ್ಟು ಆತನ ಬೆಳಕಿನ ಮಾರ್ಗದಲ್ಲಿ ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸಿ ಒಂದು ದಿನ ತನಗೆ ಸಿಗುವಂತ ನಿತ್ಯ ಜೀವದ ಪ್ರತಿಫಲವನ್ನು ಹೊಂದುವುದಕ್ಕಾಗಿ ಆತನ ಸನ್ನಿಧಾನದಲ್ಲಿ ಕ್ರಿಸ್ತನಂತೆ ಪರಿಶುದ್ಧನಾಗಿ ನಿಲ್ಲುವುದು ಅವಶ್ಯವಾಗಿದೆ. ಮತ್ತು ನಿಲ್ಲುವಂತ ಅವಕಾಶವನ್ನ ತನ್ನನ್ನು ನಂಬುವಂತ ಪ್ರತಿಯೊಬ್ಬ ಮನುಷ್ಯನಿಗೆ ದೇವರು ಕೊಟ್ಟಿದ್ದಾನೆ. ಈ ವಾಕ್ಯವು ಸತ್ಯವಾಗಿದೆ. ಈ ವಾಕ್ಯವೇ ಈ ಲೋಕಕ್ಕೆ ಸಾರಲ್ಪಡಬೇಕಾದಂತ ಸತ್ಯದ ಸುವಾರ್ತೆಯಾಗಿದೆ. ಈ ಸುವಾರ್ತೆಯನ್ನು ತಾನೇ ಯೇಸು ಕ್ರಿಸ್ತನು ಲೋಕದ ಕಟ್ಟ ಕಡೆಗೆ ಹೋಗಿ ಸಾರಬೇಕೆಂಬುದಾಗಿ ತಿಳಿಸಿದ್ದಾರೆ. ನಂಬುವವನು ನಿತ್ಯ ಜೀವವನ್ನು ಹೊಂದುವ, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ತೋರಿಸಿಕೊಂಡ. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಆತನ ದೇವರು ಮಾನವರ ಮೇಲೆ ಪ್ರೀತಿ ತಾನು ಸೃಷ್ಟಿಸಿದಂತ ಪ್ರತಿಯೊಬ್ಬ ಮನುಷ್ಯನು ರಕ್ಷಿಸಲ್ಪಡಬೇಕೆಂಬುದಾಗಿ ತನ್ನ ಸ್ವಂತ ಪ್ರಾಣವನ್ನು ಕಲ್ವಾರಿ ಶಿಲುಬೆ ಮೇಲೆ ಒಪ್ಪಿಸಿಕೊಡುವುದರ ಮುಖಾಂತರವಾಗಿ ಆತನ ಸತ್ಯದ ಬೆಳಕನ್ನ ಈ ಲೋಕದಲ್ಲಿ ಅರಿಯದೇ ಇರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಉಚಿತಾರ್ಥ ವರವಾಗಿ ಸಿಗುವಂತೆ ಕೃಪೆಯನ್ನ ಅನುಗ್ರಹಿಸಿ ಕೃಪೆಯ ಮೂಲಕವಾಗಿ ತನ್ನನ್ನು ನಂಬುವಂತಹ ಪ್ರತಿಯೊಬ್ಬ ಮನುಷ್ಯನ ಅವನ ಪಾಪಗಳಿಂದ ಕ್ಷಮಿಸಿ ತನ್ನ ನಿತ್ಯ ಜೀವನದ ನಿರಂತರವಾದ ನಿತ್ಯವಾದ ಸೌಭಾಗ್ಯವನ್ನ ಅನುಭವಿಸುವ ಹಾಗೆ ಮಾಡುವಂತ ಈ ಕೊನೆ ಕಾಲದಲ್ಲಿ ಈ ಸತ್ಯವು ಈ ಲೋಕದಲ್ಲಿ ನಾಶವಾಗುತ್ತಿರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಸಾರಿ ಸಾರಿ ಹೇಳಬೇಕು. ಮೊದಲನೇ ಯೋಹಾನದ ಪತ್ರಿಕೆಯಲ್ಲಿ ಈ ಮಾತುಗಳನ್ನ ಅದಕ್ಕಾಗಿಯೇ ಯೋಹಾನನ ಬರೆಯುತ್ತಾನೆ. ಮೊದಲನೇ ಯೋಹಾನನ ಬರೆದ ಪತ್ರಿಕೆ 7ನೇ ಅಧ್ಯಾಯ 15ರಿಂದ 17ನೇ ವಚನದ ಲೋಕವನ್ನಾಗಲಿ
ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಬ್ಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ. ಅದಕ್ಕಾಗಿ ದಾವೀದನು ದೇವರೇ, ನಮ್ಮ ದಿನಗಳು ಕೊಂಚವೇ ಎಂದು ನಮಗೆ ಕಲಿಸು. ಈ ಲೋಕದಲ್ಲಿ ನಮ್ಮ ಆಯುಸ್ಸು ಬಹಳ ಅಂದ್ರೆ 70 ವರ್ಷ. ನಮ್ಮ ಆಯುಷ್ ಕಾಲವು 70 ವರ್ಷ. ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಅದರ ಆಡಂಬರ. ಅದು ಬೇಗನೆ ಗತಿಸಿ ಹೋಗುತ್ತವೆ. ನಾವು ಹಾರಿ ಹೋಗುತ್ತೇವೆ. ನಿನ್ನ ಕೋಪದ ಬಲವನ್ನು, ಭಯಭಕ್ತಿಗೆ ಕಾರಣವಾಗಿರ್ತಕ್ಕ ನಿನ್ನ ರೌದ್ರವನ್ನು ಗ್ರಹಿಸುವವರು ಯಾರು? ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳುವೆ. ದಾವೀದನ ಪ್ರಾರ್ಥನೆ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ನೆರವೇರಬೇಕಾಗಿದೆ ಮತ್ತು ಪ್ರತಿಯೊಬ್ಬ ಮಾನವನ ಪ್ರಾರ್ಥನೆಯಾಗುತ್ತೆ. ಪ್ರತಿಯೊಬ್ಬ ಮಾನವನು ಈ ಸತ್ಯವನ್ನ ಅರಿತುಕೊಂಡಾಗ ಮಾತ್ರ ಇಂತಹ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಸಾಧ್ಯ. ತನ್ನ ಈ ಜೀವಿತದ ಪ್ರಯಾಸದ ಕಾಲವು ಕೇವಲ ಅತ್ಯಲ್ಪ. ಅದು ಗಾಳಿಯ ಹಾಗೆ, ಉಸಿರಿನ ಹಾಗೆ ಗತಿಸಿ ಹೋಗುತ್ತದೆ. ಆದರೆ ಈ ಗತಿಸಿ ಹೋಗುವಂತ ಈ ನಾಶವಾದಂತ ಲೋಕದಲ್ಲಿ ನಾಶವಾಗುವುದಕ್ಕೆ ನಮ್ಮನ್ನ ಸೃಷ್ಟಿ ಮಾಡಿಲ್ಲ. ದೇವರು ನಿರಂತರವಾದ ತನ್ನ ನಿತ್ಯತ್ವದ ಪರಿಶುದ್ಧವಾದಂತ ತನ್ನ ಪರಲೋಕದಲ್ಲಿ ಆತನ ಸಂಗಡ ನಾವು ಆತನ ಜೊತೆಲಿ ಇರುವುದಕ್ಕಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಅದಕ್ಕಾಗಿ ಆತನನ್ನ ಅರಿಯುವುದು ಅವಶ್ಯವಿದೆ. ಆತನ ಮಾರ್ಗಗಳನ್ನ ಗ್ರಹಿಸಿಕೊಳ್ಳುವುದು ಅವಶ್ಯವಿದೆ. ಆತನ ಮಾರ್ಗಗಳನ್ನ ಅರಿಯಬೇಕಾದ್ರೆ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳಬೇಕಾಗಿದೆ. ಅಜ್ಞಾನದ ಹೃದಯವು ದೇವರ ವಾಕ್ಯದಿಂದ ಮಾತ್ರ ಪ್ರತಿಯೊಬ್ಬ ಮನುಷ್ಯನಿಗೆ ದೊರೆಯುವುದು. ಅದಕ್ಕಾಗಿಯೇ ಈ ಭೂಮಿ ಮೇಲೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಮೊದಲು ಈ ಮಾತುಗಳನ್ನು ಆ ಶಿಷ್ಯನಿಗೆ ಕೇಳ್ತಾನೆ, ಸ್ವಾಮಿ, ನೀನು ಲೋಕಕ್ಕೆ ತಿಳಿಸದೆ ನಮಗೆ ಯಾಕೆ ನೀನು ಈ ಮಾತುಗಳನ್ನ ತಿಳಿಸಿದೆ? ಆಗ ಸ್ವಾಮಿ ಮಾತುಗಳನ್ನು ಕೇಳ್ತಾನೆ. 22ನೇ ವರ್ಷದಲ್ಲಿ 14ನೇ 22ನೇ ವರ್ಷದಲ್ಲಿ ಯೂದನು, ಅಂದ್ರೆ ಇವನು ಇಸ್ಕರಿಯೋತನಲ್ಲ, ಈ ಯೂದನು, ಸ್ವಾಮಿ, ನೀನು ಲೋಕಕ್ಕೆ ಕಾಣಿಸಿಕೊಳ್ಳದೆ ನಮಗೆ ಮಾತ್ರ ಕಾಣಿಸಿಕೊಳ್ಳುವುದಕ್ಕೆ ಏನು ಸಂಭವಿಸಿತು ಎಂದು ಕೇಳಿದ್ದಕ್ಕೆ ಯೇಸು ಅವನಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವ. ಮೊದಲು ದೇವರು ತನ್ನ ಶಿಷ್ಯರಿಗೆ ಈ ಸತ್ಯವನ್ನ, ಈ ಬೆಳಕನ್ನು. ಇದಕ್ಕೆ ಕಾರಣ ಆತನನ್ನ ಪ್ರೀತಿಸುವಂತ ಆತನ ಭಕ್ತರು ಆತನ ಈ ಮಾತುಗಳನ್ನ ಕೈಕೊಂಡು ನಡೆಯುವುದರ ಮುಖಾಂತರ ಈ ಸತ್ಯದ ಬೆಳಕನ್ನ ಈ ಭೂಮಿ ಮೇಲೆ ನಾಶವಾಗುತ್ತಿರುವ ಇತರ ಪ್ರತಿಯೊಬ್ಬ ಮಾನವನ ಕತ್ತಲೆ ಎಂಬ ಬದುಕಿನಲ್ಲಿ ದೇವರ ವಾಕ್ಯದ ಬೆಳಕನ್ನ ಹಚ್ಚಿ ಅವನ ಬೆಳಕಿನಲ್ಲಿ ನಿತ್ಯ ಜೀವದ ಪ್ರಕಾಶಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡುವುದಕ್ಕೋಸ್ಕರ ಯಾರು ಯೇಸು ಕ್ರಿಸ್ತನನ್ನ ಪ್ರೀತಿಸುತ್ತಾರೆ, ಯಾರು ಯೇಸು ಕ್ರಿಸ್ತನನ್ನ ನಂಬುತ್ತಾರೆ, ಯಾರು ತಂದೆಯಾದ ದೇವರನ್ನ ಆತನ ಮಗನಾದಂತ ಯೇಸು ಕ್ರಿಸ್ತನನ್ನ ಅರಿತು ನಿತ್ಯ ಜೀವದಲ್ಲಿ ಪಾಲು ಹೊಂದಿರುತ್ತಾರೋ ಅವರು ಈ ಲೋಕದಲ್ಲಿ ಈ ವಾಕ್ಯ ಎಂಬ ಜ್ಯೋತಿಯನ್ನ ಈ ಭೂಮಿ ಮೇಲೆ ಇರ್ತಕ್ಕಂಥ ನಾಶವಾಗುತ್ತಿರುವ ಪಾಪಿಯ ಬದುಕಿನಲ್ಲಿ ಬೆಳಗಿಸಲಿ. ಅದಕ್ಕೆ ಸ್ವಾಮಿ ಹೇಳಿದನು, ನೀವು ಲೋಕಕ್ಕೆ ಬೆಳಕಾಗಿ. ದೇವರ ಈ ಸತ್ಯವನ್ನು ಈ ಲೋಕದ ಜನರು ತಿಳಿಯದವರಾಗಿ ಅವರು ಸುಳ್ಳಿನ ಬದುಕಿನಲ್ಲಿ ಜೀವಿಸುತ್ತಾರೆ. ಕತ್ತಲೆಯಲ್ಲಿ ವಾಸಿಸುವಂತ ಜನರಾಗಿ ಕತ್ತಲೆಯಲ್ಲಿ ಮೂಡುವಂತ ಅರುಣೋದಯದ ಹಾಗೆ ದೇವರ ವಾಕ್ಯ ಎಂಬ ಬೆಳಕನ್ನ, ನಿತ್ಯ ಜೀವದ ಸತ್ಯವನ್ನ ದೇವರು ತನ್ನನ್ನು ಪ್ರೀತಿಸುವಂತ ತನ್ನ ವಾಕ್ಯಗಳನ್ನು ಕೈಕೊಂಡು ನಡೆಯುವಂತ ತನ್ನ ಜನರಿಗೆ ಈಗ ಅದನ್ನ ನಾವು ಈ ಲೋಕದಲ್ಲಿ ನಾಶವಾಗುತ್ತದೆ ಅಂತ ಎಲ್ಲಾ ಜನರಿಗೂ ತಿಳಿಸಿ ನಾಶನದ ಬಲಿಯಿಂದ ಅವರನ್ನು ತಪ್ಪಿಸಿ ದೇವರ ನಿತ್ಯತ್ವದ ಕಡೆಗೆ ನಡೆಸಿಕೊಂಡು ಹೋಗಿ ಪ್ರತಿಯೊಬ್ಬ ಮಾನವನನ್ನು ರಕ್ಷಿಸುವಂತ ಸೌಭಾಗ್ಯವನ್ನು
ನಿತ್ಯ ಜೀವದ ಬಾಧ್ಯತೆಯನ್ನ ದೇವರು ತನ್ನ ಸಭೆಯಲ್ಲಿ ತನ್ನನ್ನು ಪ್ರೀತಿಸುವಂತ ತನ್ನ ಮಕ್ಕಳಿಗೆ ಹೋಗಿರಿ, ಲೋಕದ ಕಟ್ಟ ಕಡೆ ಸುವಾರ್ತೆಯನ್ನ ಸಾರಿ, ನೀವು ನನ್ನಿಂದ ಕಂಡು ಕೇಳಿದ್ದನ್ನ ಅವರಿಗೆ ತಿಳಿಸಿ, ನಂಬುವವನು ರಕ್ಷಣೆ ಹೊಂದುವನು, ನಮ್ಮಲ್ಲಿ ಹೋಗುವವನು ದಂಡ. ಬೆಳಕು ನಮ್ಮ ಕೈಯಲ್ಲಿದೆ ಪ್ರಿಯರೇ. ಆ ಬೆಳಕನ್ನ ಈ ಲೋಕಕ್ಕೆ ತಿಳಿಸಬೇಕಾದಂತ ಜವಾಬ್ದಾರಿಯನ್ನು ಸ್ವಾಮಿ ಇದ್ದಾರೆ. ನಾವು ದೇವರನ್ನ ಪ್ರೀತಿಸುವುದಾದರೆ ಇತರರು ದೇವರನ್ನ ಪ್ರೀತಿಸುವಂತೆ ಅಸತ್ಯದ ಬೆಳಕನ್ನ ಅವರಿಗೆ ನಾವು ಹಚ್ಚಬೇಕು. ಹೀಗೆ ನಾವು ಮಾಡುವಾಗ ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವ ತನ್ನ ಪಾಪದ ಬಲೆಯಿಂದ ತಪ್ಪಿಸಿಕೊಂಡು ನಿತ್ಯ ಜೀವದ ಬೆಳಕಿನಲ್ಲಿ ನಿತ್ಯ ರಾಜ್ಯಕ್ಕೆ ಬಾಧನಾಗಲು ಸಾಧ್ಯವಾಗುತ್ತದೆ. ಈ ಕೊನೆಯ ಕಾಲದಲ್ಲಿ ದೇವರು ತನ್ನ ಸಭೆಯಲ್ಲಿ ತನ್ನ ಮಕ್ಕಳ ಜೀವಿತದಲ್ಲಿ ತನಗಾಗಿ ತನ್ನ ಬೆಳಕು ಇತರರ ಜೀವಿತದಲ್ಲಿ ಹಚ್ಚುವುದಕ್ಕಾಗಿ ಕಾಯುವಂತವನಾಗಿದ್ದಾನೆ. ಈ ಕೆಲಸವನ್ನ ದೇವದೂತರಾಗಲಿ ಬೇರೆ ಲೋಕಗಳಿಂದ ಇನ್ಯಾರೇ ಬಂದು ಈ ಕೆಲಸವನ್ನ ಮುಗಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕಂತಂದ್ರೆ ಆ ಕೆಲಸವನ್ನ ತನ್ನನ್ನ ಪ್ರೀತಿಸುವಂತ ತನ್ನ ಮಕ್ಕಳ ಮುಖಾಂತರವೇ ತಾನೇ ಅದನ್ನ ಸಂಪೂರ್ಣಗೊಳಿಸಬೇಕೆಂಬುದಾಗಿ ದೇವರು ಇಚ್ಛಿಸುವಂತವನಾಗಿದ್ದಾನೆ ಮತ್ತು ಆತನ ಚಿತ್ತವಾಗಿ. ಅದಕ್ಕಾಗಿ ಈ ಉನ್ನತವಾದಂತಹ ಶ್ರೇಷ್ಠವಾದಂತ ಸೇವೆಯಲ್ಲಿ, ನಂಬಿಕೆಯ ಕ್ರೈಸ್ತಿಯ ಜೀವಿತದಲ್ಲಿ ದೇವರು ನಮಗೆ ಪಾಲು. ಈ ಸೇವೆಯಲ್ಲಿ ಪಾಲು ಹೊಂದಿದಂತ ನಾವು ನಮ್ಮ ಈ ಜೀವಮಾನದ ಪ್ರವಾಸದ ಕಾಲಗಳನ್ನ ನಿತ್ಯ ಜೀವದ ಕಡೆಗೆ ನಾವು ನಡೆಸ್ಕೊಂಡು ಹೋಗಬೇಕಾದ್ರೆ ನಮಗೆ ಕೊಟ್ಟಿರುವಂತ ಈ ಸತ್ಯವನ್ನ ತಿಳಿಯಲಾರದೆ ಇರುವಂತ ಎಲ್ಲ ಮಾನವರಿಗೂ ತಿಳಿಸಬೇಕಾದದ್ದು ನಮ್ಮ ಕರ್ತವ್ಯ. ನ್ಯಾಯ ತೀರ್ಪಿನ ದಿನದಲ್ಲಿ ನ್ಯಾಯಾಸನದ ಮುಂದೆ ನಾವು ಎಲ್ಲರ ಜೊತೆಯಲ್ಲಿ ನಿಲ್ಲಬೇಕಾಗ್ತದೆ. ನಿಲ್ಲುವಾಗ ನಮಗೆ ಕೊಟ್ಟಂತ ಜವಾಬ್ದಾರಿಕೆಯ ವಿಷಯದಲ್ಲಿ ನಾವು ಲೆಕ್ಕ ಕೊಡಬೇಕು. ಆ ಸಮಯದಲ್ಲಿ ನಮ್ಮ ಈ ಪ್ರವಾಸದ ಕಾಲದಲ್ಲಿ ನಾವು ಗಳಿಸಿಕೊಂಡದ್ದು ಪರಲೋಕಕ್ಕೆ ಏನಾದ್ರೂ ಉಳಿದ್ರೆ ಅದು ಒಂದು ಆತ್ಮವನ್ನ ದೇವರ ರಾಜ್ಯಕ್ಕೆ ಸಿದ್ಧಪಡಿಸುವಂತದ್ದೇ ಆಗಿದೆ. ಆದುದರಿಂದ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಈ ಸತ್ಯ ಸಂಗತಿಗಳನ್ನು ಅರಿತು ಇಂಥ ಮರ್ಮಗಳನ್ನ ಗ್ರಹಿಸಿಕೊಂಡು ಇದರ ವಿಷಯದಲ್ಲಿ ನಮ್ಮ ಪ್ರಯಾಸದ ಕಾಲದಲ್ಲಿ ಎಚ್ಚರಿಕೆಯಿಂದ ದೇವರಿಗೆ ಮೆಚ್ಚುಗೆಯಾದ ಉಪಯೋಗಿಸುವುದಕ್ಕೆ, ಕಲಿಯುವುದಕ್ಕೆ, ಮುಂದೆ ಬರುವಂತಹ ಪ್ರತಿಫಲಕ್ಕಾಗಿ ಎದುರು ನೋಡುವುದಕ್ಕಾಗಿ ಸ್ವಾಮಿ ನಮಗೆ ಅವಕಾಶ. ಈ ವಾಕ್ಯವನ್ನ ಕೇಳುವಂತ ಪ್ರತಿಯೊಬ್ಬರು, ಈ ಸತ್ಯವನ್ನ ಅರಿತಂತ ಪ್ರತಿಯೊಬ್ಬರು ದೇವರ ಚಿತ್ತಕ್ಕೆ ವಿಧೇಯರಾಗಿ ದೇವರ ಯೋಜನೆಯನ್ನ ಸಂಪೂರ್ಣಗೊಳಿಸುವಾಗೆ ಕರ್ತನ ಆತ್ಮನು ನಮ್ಮೆಲ್ಲರನ್ನು ಉಪಯೋಗಿಸಲಿ, ನಮ್ಮೆಲ್ಲರನ್ನ ನಡೆಸಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ. ಆದುದರಿಂದ ಈ ಸತ್ಯದ ಬೆಳಕನ್ನ ಈ ಜಗತ್ತಿಗೆ ಹಂಚಬೇಕಾಗಿರುವಂತ ಜವಾಬ್ದಾರಿಕೆ ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದಲ್ಲಿ ಇರುವುದರಿಂದ ಆ ಶಕ್ತಿಯನ್ನ, ಆ ಬಲವನ್ನ, ಅಂತ ಆತ್ಮನ ನಾಶಕ್ತಿಗಳನ್ನ ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದಲ್ಲಿ ದೇವರು ತನ್ನ ಕೃಪೆಯಿಂದ ಅನುಗ್ರಹಿಸಿ ತನ್ನ ಸುವಾರ್ತೆಗೆ ಯೋಗ್ಯವಾದಂತ ಜೀವಿತ, ತನ್ನ ರಾಜ್ಯಕ್ಕೆ ಯೋಗ್ಯವಾದಂತ ಜೀವಿತವನ್ನ ಪ್ರತಿಯೊಂದು ಕ್ರೈಸ್ತ ಕುಟುಂಬದಲ್ಲಿ ದೇವರು ಕಾರ್ಯ ಸಾಧಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಬೇಕಾಗುವಂತೆ ಕಾರ್ಯ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ತಮ್ಮನ್ನು ಕೇಳಿಕೊಳ್ತೇವೆ. ವಿಶೇಷವಾಗಿ ಕ್ರೈಸ್ತರು ಲೋಕಕ್ಕೆ ಬೆಳಕಾಗಿ, ಯಾಕಂತಂದ್ರೆ ಕ್ರಿಸ್ತನು ಆ ಬೆಳಕನ್ನ ನಮಗೆ ಕೊಟ್ಟು ಈ ಬೆಳಕು ಲೋಕದ ತುಂಬೆಲ್ಲ ಪ್ರಕಾಶಿಸುತ್ತದೆ. ಕತ್ತಲೆಯಲ್ಲಿರುವಂತಹ ನಾಶವಾಗುತ್ತಿರುವಂತಹ ಈ ಲೋಕದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳನ್ನ ರಕ್ಷಿಸುವಂಥದ್ದು ದೇವರು ನಮ್ಮ ಕೈಯಲ್ಲಿ ಇಟ್ಟಿರುವಂತ ಸತ್ಯವಾಗಿ. ಇದನ್ನ ಅರಿತಂತ ನಾವು ಈ ಪ್ರವಾಸದ ಕಾಲಗಳನ್ನ ದೇವರ ಘನತೆಗಾಗಿ ಉಪಯೋಗಿಸುವ ಹಾಗೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುವ ಮತ್ತು ಈ ಸತ್ಯವನ್ನ ತೆಗೆದುಕೊಂಡು ಹೋಗುವಾಗ ಈ ಲೋಕದ ಅಧಿಪತಿಯಾದಂತ ಸೈತಾನ ಮುಂದೆ ಇಟ್ಟಿರುವಂತ ಎಲ್ಲಾ ಶೋಧನೆಗಳು, ಅಡ್ಡಿ, ತೊಂದರೆ, ತಾಪತ್ರಯಗಳು ಕ್ರಿಸ್ತನ ಬಲದಿಂದ ಎದುರಿಸಿ ಜಯಿಸಿ ಕ್ರಿಸ್ತನ ನಾಮದ ಘನತೆಗಾಗಿ ಮಾಡಬೇಕಾದಂತ ಸೇವೆಯನ್ನ ಸಂಪೂರ್ಣಗೊಳಿಸಲು ಕ್ರಿಸ್ತನೇ ನಮ್ಮೊಂದಿಗಿದ್ದು ಈ ಹೋರಾಟದಲ್ಲಿ ನಮಗೆ ಜೀವನ ತಂದು ಕೊಡ್ಲಿಕ್ಕಾಗುವಂತೆ ಮತ್ತು ನಂಬಬೇಕಾಗಿರುವಂತಹ ಪ್ರತಿಯೊಂದು ಆತ್ಮವು ದೇವರನ್ನ ನಂಬಲಿಕ್ಕಾಗುವಂತೆ ದೇವರ ಆತ್ಮನು ಕಾರ್ಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಾಗೆ ಪ್ರಾರ್ಥನೆ ಮಾಡೋದಕ್ಕಾಗಿ ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಹಿರಿಯರಾದಂತಹ
ಇಲ್ಲಿ ನಮ್ಮವರಿದ್ದಾರೆ ಮತ್ತು ಸಹೋದರಿ ಆನಿ ಅವರಿದ್ದಾರೆ. ನೀವಿಬ್ಬರು ಪ್ರಾರ್ಥನೆ ಮಾಡಬೇಕು. ಮೊದಲನೇದಾಗಿ ಇಲ್ಲಿ ನಮ್ಮವರು ಪ್ರಾರ್ಥನೆ ಮಾಡ್ಲಿ, ಅನಂತರ ಸಹೋದರಿ ಆನಿ ಅವರು ಪ್ರಾರ್ಥನೆ ಮಾಡ್ಲಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು, ಸರ್ವವ್ಯಾಪಿಯು, ಸರ್ವೋತ್ತಮನು, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಡೆಯ ಕರ್ತನೆ, ಈವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿ ಎಲ್ಲ ಕೇಡುಗಂಡಾಂತರದಿಂದ ತಪ್ಪಿಸಿ ನಮ್ಮನ್ನು ರಕ್ಷಿಸುತ್ತಾ ನಮಗೆ ಬೇಕಾದದ್ದನ್ನೆಲ್ಲ ಅನುಗ್ರಹಿಸುತ್ತ ಕರ್ತನೆ, ಜೀವವೆಂಬ ಜಯಮಾಲಿಗೋಸ್ಕರ ನಮ್ಮನ್ನು ಕಾಯ್ತಾ ಬಂದಿರುವ ನನ್ನ ಒಡೆಯನೇ, ನಿನ್ಗೆ ಸ್ತೋತ್ರಪ್ಪ. ಎಷ್ಟೋ ಜನರು ಈ ಸಮಯವನ್ನು ಕಾಣದೆ ಹೋಗಿದ್ದಾಗ್ಯೂ ನಮ್ಮನ್ನಾದರೂ ಕರ್ತನೆ ನೀನು ಜೀವ ಬಾಧ್ಯರ ಪಟ್ಟಿಯಲ್ಲಿರಿಸಿ ನಮ್ಮನ್ನು ಕಾಯುತ್ತಾ ನಿನ್ನ ರೆಕ್ಕೆ ಮರೆಯಲ್ಲಿ ನಮ್ಮನ್ನು ರಕ್ಷಿಸುತ್ತಾ ಬಂದಿದೆಯಲ್ಲಪ್ಪ, ನಿನ್ಗೆ ಸ್ತೋತ್ರ ರಾಜ. ಸರ್ವಶಕ್ತನಾದ ದೇವರೇ, ನಮ್ಮನ್ನು, ನಮ್ಮ ಮಕ್ಕಳನ್ನು, ನಮ್ಮ ಎಲ್ಲಾ ಬಂಧು ಬಳಗವನ್ನು, ನಮ್ಮ ದೇಶವನ್ನು ಸಂರಕ್ಷಿಸ್ತಿ ಕರ್ತನೆ. ಅಪ್ಪ, ನೀನೊಬ್ಬನಿಗೆ ಸಾಧ್ಯಪ್ಪ. ನೀನು ಸರ್ವಶಕ್ತನಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ನೀನಾಗಿದ್ದೀಯಲ್ಲಪ್ಪ, ನಿನಗೆ ಸ್ತೋತ್ರಪ್ಪ. ದೇವಾ, ನಮ್ಮನ್ನು ಕಾಯುವಾತನೇ, ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುತ್ತಾ ಬಂದಿದ್ದೀಯಲ್ಲ. ನಮ್ಮ ಪ್ರಾರ್ಥನೆಗೆ ಕಿವಿ ಕೊಟ್ಟು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾ ನಮಗೆ ಬೇಕಾದದನ್ನೆಲ್ಲ ಅನುಗ್ರಹಿಸುತ್ತಾ ಬಂದಿರುವ ಆತನು ನೀನೇ ಸ್ವಾಮಿ. ನೀನೇ ನಮ್ಮ ತಂದೆ, ತಾಯಿ, ಬಂಧು ಬಳಗ ಎಲ್ಲ ನೀನೆ. ನಮ್ಮ ಸ್ನೇಹಿತ ನೀನ ರಾಜ, ರಾಜಾದಿರಾಜನೇ, ದೇವಾದಿ ದೇವನೇ, ನಿನಗೆ ಸ್ತೋತ್ರ ಕರ್ತನೆ. ನಮ್ಮ ಜೀವಿತದಲ್ಲಿ ನೀನು ಮಾಡಿದ ಉಪಕಾರಗಳನ್ನು ನೆನೆದು ಕರ್ತನೆ ನಿನಗೆ ಕೃತಜ್ಞತೆ ಉಳ್ಳವರಾಗಿ ಸ್ವಾಮಿ, ನಿನ್ನ ವಾಕ್ಯವೆಂಬ ಕತ್ತಿಯಲ್ಲಿ ನಾವು ಸೇರುತ್ತ ಕರ್ತನೆ, ನಿನ್ನ ವಾಕ್ಯದಂತೆ ನಾವು ನಡೆಯುತ್ತ ಸ್ವಾಮಿ, ನಿನ್ನನ್ನು ಅರಿಯದವರನ್ನು ನಾವು ತಿಳಿಯಪಡಿಸುತ್ತ ನಶಿಸಿ ಹೋಗುವ ಆತ್ಮಗಳಿಗೆ ತಂದು ನಿನ್ನ ಕೈಗಳಿಗೆ ಒಪ್ಪಿಸುವಂತೆ ನಮ್ಮ ಜ್ಞಾನ ನೇತ್ರಗಳನ್ನು ತೆರೆಯ ಮಾಡು. ಜ್ಞಾನವು ತಿಳುವಳಿಕೆ ಇಲ್ಲದವನು ಜ್ಞಾನವನ್ನು ಕೇಳಿಕೊಳ್ಳಿರಿ, ನಾನು ಉಚಿತವಾಗಿ ಕೊಡ್ತೇನೆ ಅಂತ ಹೇಳಿದ್ದೀಯಲ್ಲಪ್ಪ. ಅಪ್ಪ, ಸರ್ವಜ್ಞಾನಿಯಾದ ದೇವರೇ, ನಮ್ಗೆ ಬುದ್ಧಿ, ಜ್ಞಾನ, ವಿವೇಕ, ತಿಳುವಳಿಕೆಯನ್ನು ಅನುಗ್ರಹಿಸು ಸ್ವಾಮಿ. ಅನ್ಯ ಜನರ ಮುಂದೆ ನಾವು ಹೇಗೆ ನಡೆದುಕೊಳ್ಳಬೇಕು, ನಾವು ಹೇಗಿರ್ಬೇಕು, ನಶಿಸಿ ಹೋಗುವ ಆತ್ಮಗಳಿಗೆ ಯಾವ ರೀತಿ ನಾವು ವಾಕ್ಯವನ್ನು ಸಾರಿ ನಿನ್ನ ಬಳಿಗೆ ತರಬೇಕೆಂಬ ಜ್ಞಾನೋದಯವನ್ನು ನಮ್ಗೆ ಅನುಗ್ರಹಿಸು ಸ್ವಾಮಿ. ನಮ್ಮ ನಡವಳಿಕೆಗಳನ್ನು ಸರಿ ಮಾಡು. ಅನ್ಯರು ನಮ್ಮನ್ನು ನೋಡುವಾಗ ಕ್ರಿಸ್ತನನ್ನು ನೋಡಿದಂತಾಯ್ತು ಅನ್ನೋಷ್ಟು ಮಟ್ಟಿಗೆ ನಾವು ನೀತಿವಂತರಾಗಿ ಬಾಳುವಂತೆ ನಮ್ಮನ್ನು ರಕ್ಷಿಸು ಕರ್ತನೆ. ಕ್ರೈಸ್ತರು ಎಂಬ ಪದವಿಯನ್ನು ನಾವು ಹೊತ್ತುಕೊಂಡು ಕರ್ತನೆ, ಅನ್ಯರ ಜನರ ಮುಂದೆ ಬೆಳಕಾಗಿದ್ದಿ. ನೀನು ಹೇಗೆ ನಮಗೆ ಬೆಳಕಾಗಿದ್ದೀಯೋ ಹಾಗೆ ನಾವು ಅನ್ಯರಿಗೆ ಬೆಳಕಾಗಿ ಜೀವಿಸುವಂತೆ ಕಾಯಿ ಸ್ವಾಮಿ. ನಮ್ಮ ನಡವಳಿಕೆಗಳನ್ನು ನಮ್ಮನ್ನು ಸರಿ ಮಾಡು ಸ್ವಾಮಿ. ಅದು ನಿನ್ನೊಬ್ಬನಿಂದಲೇ ಸಾಧ್ಯ ಕರ್ತನೆ. ಸರ್ವಶಕ್ತನಾದ ದೇವರೇ, ನಮ್ಮಲ್ಲಿರುವ ಎಲ್ಲಾ ಬಲಹೀನತೆಗಳನ್ನು ತೆಗೆದು ಹಾಕು. ಇರುವ ಕತ್ತಲೆಯನ್ನು ತೆಗೆದು ಬೆಳಕನ್ನು ಕೊಡು ಸ್ವಾಮಿ. ಆ ಬೆಳಕು ನೀನೇ ಸ್ವಾಮಿ. ನೀನು ನಮ್ಮಲ್ಲಿ ಇರುವುದಾದರೆ ನಾವು ಪರಿಶುದ್ಧರಾಗಿ ನಿನ್ನನ್ನು ಆಹ್ವಾನಿಸಿಕೊಂಡು ಪರಿಶುದ್ಧಾತ್ಮನಿಂದ ತುಂಬಿದವರಾಗಿ ನಾವು ಮತ್ತೊಬ್ಬರಿಗೆ, ಬೇರೆಯವರಿಗೆ ಸ್ವಾಮಿ ಕ್ರಿಸ್ತನನ್ನು ಕಾಣುವಂತೆ ನಮ್ಮನ್ನು ನಡೆಸು ಸ್ವಾಮಿ. ಏನೇ ಕಷ್ಟ ಬರಲಿ, ಏನೇ ನಷ್ಟ ಬರಲಿ, ಯಾವ ತೊಂದರೆಗೆ ಈಡಾದರೂ ಕರ್ತನೆ, ನಿನ್ನನ್ನು ಸ್ವಾಮಿ ನಾವು ಕೈ ಬಿಡದೆ ನಿನ್ನ ವಾಕ್ಯದ ಮರೆಯಲ್ಲಿ ನಾವು ನಡೆದುಕೊಂಡು ಹೋಗುವಂತೆ ಸಹಾಯ ನೀಡು ಸ್ವಾಮಿ.
ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲವನ್ನು ನೀಡುವಾತನು ನೀನೇ ಸ್ವಾಮಿ. ನೀನು ಬಿಟ್ರೆ ಯಾರು ಇಲ್ಲ ಕರ್ತನೆ. ನಿನ್ನನ್ನು ನಂಬಿದವರಾದ ನಾವು ನಿರಂತರವೂ ನಿನ್ನ ಜೊತೆಯಲ್ಲಿ ಇದ್ದುಕೊಂಡು ನಿನ್ನ ವಾಕ್ಯವನ್ನು ನಾವು ಓದುತ್ತಾ ತಿಳುವಳಿಕೆ ಪಟ್ಟುಕೊಂಡು ವಾಕ್ಯದಂತೆ ನಡೆಯುತ್ತಾ ಅನ್ಯರಿಗೆ ಬೋಧನೆ ಮಾಡುತ್ತಾ ಅನ್ಯ ಜನಾಂಗಗಳ ಮುಂದೆ ಪ್ರಕಾಶವನ್ನು ಕೊಟ್ಟು ನಾವು ಅನ್ಯರಿಗೆ ಪ್ರಕಾಶವನ್ನು ಕೊಡುವಂತೆ, ನೀನು ನಮಗೆ ಪ್ರಕಾಶ ಕೊಟ್ಟಿರುವಂತೆ ನಾವು ಕೂಡ ಅನ್ಯರಿಗೆ ಪ್ರವಾಸ ಕೊಟ್ಟು ನಿನ್ನ ಬಳಿಗೆ ಕರೆತರುವಂತೆ ಸಹಾಯ ನೀಡು ಸ್ವಾಮಿ. ಸರ್ವಶಕ್ತನು ನೀನೇ, ಉನ್ನತನು ನೀನೇ, ಮಹೋನ್ನತನು, ಪರಿಶುದ್ಧನು, ನೀತಿವಂತನೇ. ನಿನ್ನಲ್ಲಿರುವುದೆಲ್ಲವನ್ನು ನಮಗೆ ದಯಪಾಲಿಸು ಕರ್ತನೆ. ದಯಪಾಲಿಸು, ಕಾಯ್ದು ಕಾಪಾಡು ಸ್ವಾಮಿ. ನಿನಗೆ ಸ್ತೋತ್ರ ಸ್ವಾಮಿ. ಎಷ್ಟೋ ಜನರು ಇನ್ನೂ ನಿನ್ನನ್ನು ಕಾಣದೆ ಹೋಗಿದ್ದಾರೆ ಸ್ವಾಮಿ, ನಿನ್ನನ್ನು ಅರಿಯದವರಾಗಿದ್ದಾರೆ ಕರ್ತನೆ. ಅಂತವರ ಮುಂದೆ ನಾವು ನೀತಿವಂತರಾಗಿ ಬಾಳುತ್ತಾ ನಮ್ಮ ಮಾತನ್ನು ಕೇಳುವಷ್ಟು ಪರಿಸ್ಥಿತಿಯಲ್ಲಿ ನಮ್ಮನ್ನು ಉದ್ಧಾರ ಮಾಡು ಸ್ವಾಮಿ. ಪವಿತ್ರರನ್ನಾಗಿ ಮಾಡು ದೇವ್ರೆ. ನಿನಗೆ ಸ್ತೋತ್ರಪ್ಪ ರಕ್ಷಕ, ನಿನ್ಗೆ ಸ್ತೋತ್ರ. ಪರಿಶುದ್ಧನೇ ನಿನ್ಗೆ ಸ್ತೋತ್ರ. ನೀತಿವಂತನೇ ನಿನಗೆ ಸ್ತೋತ್ರ. ಜೀವವುಳ್ಳ ದೇವರೇ, ಸತ್ಯ ಸ್ವರೂಪನು, ಜೀವ ಸ್ವರೂಪನು, ಆತ್ಮ ಸ್ವರೂಪನು ನೀನೇ ಸ್ವಾಮಿ. ನಿನಗೆ ಸ್ತೋತ್ರ ರಾಜ, ಸ್ತೋತ್ರ. ನಿನ್ನನ್ನು ನಂಬಿದವರನ್ನು ಯಾವತ್ತು ಕೈ ಬಿಡುವ ದೇವರಲ್ಲ. ನಮ್ಮನ್ನು ಕಾಯುವಾತನು ನೀನೇ. ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುತ್ತಾ ಬಂದಿದ್ದಿ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಮ್ಮನ್ನು ಬಾಧಿಸಲಿಲ್ವಲ್ಲಪ್ಪ. ಬಾಧಿಸದಂತೆ ನೀನ್ ಎಷ್ಟು ಮಟ್ಟಿಗೆ ನಮ್ಮನ್ನು ಕಾದಿದ್ಯಾ ರಾಜ. ನಿನ್ಗೆ ಸ್ತೋತ್ರಪ್ಪ. ಸರ್ವಶಕ್ತನೇ, ನೀನು ಬರುವ ಸಮಯ ಹತ್ತಿರವಾಗಿರುವುದರಿಂದ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡು ಸ್ವಾಮಿ. ನಿನ್ನ ರಾಜ್ಯಕ್ಕೆ, ನಿನ್ನ ಚಿತ್ತಕ್ಕೆ ನಾವು ಅನುಗುಣವಾಗಿ ನಡೆದುಕೊಳ್ಳುವಂತೆ, ನಾನಿರುವಲ್ಲಿ ನೀವು ಇರಬೇಕು ಅಂತ ವಾಗ್ದಾನ ಮಾಡಿದಾತನೇ, ಆ ವಾಗ್ದಾನಕ್ಕೆ ತಕ್ಕಂತೆ ನಾವು ನಿನ್ನ ಹತ್ತಿರ ಸೇರಿಕೊಳ್ಳುವಂತೆ ನಂಬಿಕೆ ಉಳ್ಳವರಾಗಿ, ನಿರೀಕ್ಷೆ ಉಳ್ಳವರಾಗಿ, ನಿನ್ನ ಆಜ್ಞಾವಿಧಿ ನಿಯಮಗಳನ್ನು ಅನುಸರಿಸುವವರಾಗಿ, ನಿನಗೆ ವಿಧೇಯರಾಗಿ, ನಿನ್ನ ವಾಕ್ಯದ ಬೆಳಕಲ್ಲಿ ನಾವು ನಡೆಯುವಂತೆ, ನಾವು ನಡೆಯುವುದು ಮಾತ್ರವಲ್ಲ ಸ್ವಾಮಿ, ತಿಳಿಯದವರಿಗೆ ತಿಳಿಯಪಡಿಸಿ ಅದೇ ಮಾರ್ಗದಲ್ಲಿ ನಾವು ನಡೆದುಕೊಂಡು ಬರುವ ಮಾರ್ಗದಲ್ಲಿ ಅವರನ್ನು ಕರೆತಂದು ನಿನ್ನ ಬಳಿಗೆ ತರುವಂತೆ ನಿನ್ನ ಆತ್ಮನ ಸಹಾಯ ಬೇಕು ಸ್ವಾಮಿ. ನಮಗೆ ಅನುಗ್ರಹಿಸು ಕರ್ತನೆ. ನಿತ್ಯವೂ ನಾವು ಮಾಡುವ ಎಲ್ಲಾ ಕೆಲಸ ಕಾರ್ಯದಲ್ಲಿ ನೀನು ನಮ್ಮ ಜೊತೆಯಲ್ಲಿದ್ದುಕೊಂಡು ಕಾರ್ಯ ಮಾಡು ಸ್ವಾಮಿ. ನಿನಗೆ ಸ್ತೋತ್ರಪ್ಪ, ಸ್ತೋತ್ರ ರಾಜ. ಪರಿಶುದ್ಧನೇ, 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 ನಿನಗೆ ಸ್ತೋತ್ರ. ನೀತಿವಂತನು ನೀನು, ನೀತಿಯುಳ್ಳ ನ್ಯಾಯಾಧಿಪತಿಯೇ, ನಿನ್ಗೆ ಸ್ತೋತ್ರಪ್ಪ. ನಮ್ಮ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸುವುದು ಅಂತ ಹೇಳಿದಂತೆ ನಮ್ಮನ್ನು ಹಿಂಬಾಲಿಸುತ್ತ ಅನ್ಯರನ್ನು ನಿನ್ನ ಬಳಕೆ ತರುವಂತೆ ನಮ್ಗೆ ಜ್ಞಾನೋದಯ ಕೊಡು ಸ್ವಾಮಿ, ತಿಳುವಳಿಕೆ ಕೊಡು, ಭಯಭಕ್ತಿಯಲ್ಲಿ ಇರಿಸು ಸ್ವಾಮಿ. ನಾವು ಸತ್ಯವಂತರಾಗಿ, ನೀತಿವಂತರಾಗಿ ನಿನ್ನ ಬಳಿಯಲ್ಲಿ ಕಾಣಿಸಿಕೊಳ್ಳುವಂತೆ ನೀನು ಕಾಪಾಡು ಸ್ವಾಮಿ. ನಿನಗೆ ಸ್ತೋತ್ರ ರಾಜ, ಸ್ತೋತ್ರ ಪ್ರಭು. ಸರ್ವಶಕ್ತನೇ, ನಿನಗೆ ಸ್ತೋತ್ರ. ಇಮ್ಮಾನುವೇಲನೇ, ನಿನ್ಗೆ ಸ್ತೋತ್ರ. ಎಬಿನೇಜರನೇ, ನಿನ್ಗೆ ಸ್ತೋತ್ರ. ಎಲ್ಶಡೈ ದೇವರೇ, ನಿನ್ಗೆ ಸ್ತೋತ್ರ. ನೀನು ಯೆಹೋವ ಈರೆ, ಯೆಹೋವ ರಾಫ, ಯೆಹೋವ ನಿಸ್ಸಿ, ಯೆಹೋವ ಶಾಲಂ, ಯೆಹೋವ ರೂವ ನೀನು ಸ್ವಾಮಿ. ಎಷ್ಟು ಸ್ತುತಿಸಿ ನಿನ್ನ ನಾಮವನ್ನು ಕೊಂಡಾಡಿದರೂ ಸಾಲದು ಕರ್ತನೆ. ನಮ್ಮ ಜೀವಮಾನ ಕಾಲವೆಲ್ಲ ನಿನ್ನನ್ನು ಹಿಂಬಾಲಿಸುತ್ತಾ, ನಿನ್ನನ್ನು ಸ್ತುತಿಸ್ತಾ
ಅನ್ಯರನ್ನು ನಿನ್ನ ಜೊತೆಯಾಗಿ ಸೇರಿಸಿಕೊಂಡು ನಾವು ಬೆಳಕಾಗಿ ಕರ್ತನೆ ಈ ಲೋಕದಲ್ಲಿ ಜೀವಿಸುವಂತೆ ನಿನ್ನ ಆತ್ಮನ ಸಹಾಯವನ್ನು ಕೊಟ್ಟು ನಡೆಸಬೇಕೆಂದು ಬೇಡಿಕೊಳ್ಳುತ್ತೇನೆ ಕರ್ತನೆ. ಈ ಸಭೆಯನ್ನು ಆಶೀರ್ವದಿಸು ಕರ್ತನೆ. ಮುಂಜಾನೆ ಎದ್ದು ನಿನ್ನನ್ನು ನಿರೀಕ್ಷಿಸುವ ಮಕ್ಕಳನ್ನು ಕೈ ಬಿಡಬೇಡ ಸ್ವಾಮಿ, ತೊರೆದು ಬಿಡಬೇಡ ಕರ್ತನೆ. ನೀನು ಎಷ್ಟು ನಮ್ಮನ್ನು ಪ್ರೀತಿ ಮಾಡಿದೆಯೋ ಅದೇ ಪ್ರೀತಿಯನ್ನು ನಿನ್ನ ಮೇಲೆ ನಾವಿಟ್ಟುಕೊಂಡು ನಿನಗಾಗಿ ಜೀವಿಸುವಂತೆ ಕಾರ್ಯ ಮಾಡು ಕರ್ತನೆ. ನಿನ್ಗೆ ಸ್ತೋತ್ರ. ಹೇಗೆ ಬೆಳಕಾಗಲಿ ಅಂತ ಹೇಳಿದ ತಕ್ಷಣ ಬೆಳಕಾಯಿತು, ಅದೇ ರೀತಿಯಲ್ಲಿ ಕರ್ತನೆ ನಮ್ಮ ಜೀವಿತಗಳನ್ನು ಇನ್ನೂ ಕತ್ತಲೆ ಇರುವುದಾದರೆ ನಮಗೆ ಬೆಳಕು ಕೊಡು ಸ್ವಾಮಿ. ನಾವು ಅನ್ಯರ ಮುಂದೆ ಪ್ರಕಾಶ ಹೊಂದಿ ಅವರಿಗೂ ಪ್ರಕಾಶವನ್ನು ಕೊಟ್ಟು ಜೀವಿಸುವಂತೆ ನಿನಗಾಗಿ ನಾವು ನಿನ್ನ ನಿರೀಕ್ಷೆ ಉಳ್ಳವರಾಗಿ ಜೀವಿಸುವಂತೆ ಕಾಪಾಡು. ಈ ಸಭೆಯನ್ನು ಆಶೀರ್ವದಿಸು, ಅಭಿವೃದ್ಧಿಪಡಿಸು ರಾಜ, ಅಭಿವೃದ್ಧಿಪಡಿಸು. ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸುವಾಗ, ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಘನಪಡಿಸುವಂತೆ ಅದಕ್ಕೆ ಯೋಗ್ಯನು ನೀನಲ್ವೇ ಸ್ವಾಮಿ. ಅದನ್ನು ನಮ್ಮ ಜೀವಿತದಲ್ಲಿ ನೆನೆದುಕೊಂಡು ಯಾವಾಗಲೂ ನೀನು ಮಾಡಿದ ಉಪಕಾರಗಳನ್ನು ನೀನು ಸ್ತುತಿಗೆ ಯೋಗ್ಯನಲ್ಲವೇ ಸ್ವಾಮಿ. ನಿನ್ನನ್ನು ಸ್ತುತಿಸ್ತಾ ಆರಾಧಿಸ್ತಾ ಘನಪಡಿಸ್ತಾ ನಿನ್ನ ನಾಮ ಮಹಿಮೆ ಪಡಿಸ್ತಾ ಜೀವಿಸುವಂತೆ ನಮ್ಮನ್ನು ನಮ್ಮ ಕುಟುಂಬಗಳನ್ನು ನಮಗೆ ಸಲ್ಲತಕ್ಕವರೆಲ್ಲರನ್ನು ಕರ್ತನೆ ನೀನೇ ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ನಿನ್ನ ಕೈಯಲ್ಲ, ನಾವು ನಿನ್ನ ಕೈ ಹಿಡಿಯುವುದಲ್ಲ ಕರ್ತನೆ, ನೀನು ನಮ್ಮನ್ನು ಕೈ ಹಿಡಿದು ನಡೆಸು. ನಿನ್ನ ಆತ್ಮನಿಂದ ತುಂಬ ನಿನ್ನ ಬೆಳಕು ನಮ್ಮ ಮುಂದೆ ಯಾವಾಗ್ಲೂ ನಮ್ಮ ಜೊತೆಯಲ್ಲಿರಲಿ ಸ್ವಾಮಿ. ನಾವು ಅನ್ಯರಿಗೆ ಬೆಳಕಾಗಿ ಜೀವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ನಿನಗೆ ಸ್ತೋತ್ರ. ನಿನ್ನಿಂದಾಗದ ಕಾರ್ಯವು ಯಾವುದೂ ಇಲ್ಲ. ಇಲ್ಲದನ್ನು ಇರುವುದಾಗಿಯೂ ಇರುವುದನ್ನು ಇಲ್ಲದಾಗಿಯೂ ಮಾಡುವ ಶಕ್ತಿ ನೀನೊಬ್ಬನಿಗೆ ಕರ್ತನೆ. ಯಾಕಂದರೆ ನೀನು ನಿಜವಾದ ದೇವರು, ಸತ್ಯವಾದ ದೇವರು, ನಿತ್ಯವಾದ ದೇವರು, ವಾಗ್ದಾನಗಳನ್ನು ನೆರವೇರಿಸುವ ದೇವರು. ನಿನ್ನನ್ನೇ ನೀನು ಸಮರ್ಪಿಸಿ ನಮಗೋಸ್ಕರ ನಿನ್ನ ರಕ್ತದಿಂದ ಕೊಂಡುಕೊಂಡ ದೇವರು ನೀನೊಬ್ಬನೇ ಸ್ವಾಮಿ. ಆದ್ದರಿಂದ ಕರ್ತನೆ ನಮ್ಮನ್ನು ಆಶೀರ್ವದಿಸಿ ಅಭಿಷೇಕಿಸಿ ನಿನ್ನ ಮಕ್ಕಳಾಗಿ ಸ್ವೀಕರಿಸಿ ನಾವು ಕೂಡ ನೀನು ಮಾಡಿದ ಉಪಕಾರವನ್ನು ನೆನೆ ನಮ್ಮ ಜೀವಿತಗಳ ಅನ್ಯರ ಮುಂದೆ ಪ್ರಕಾಶ ಹೊಂದಿ ಅವರನ್ನು ನಿನ್ನ ಬಳಿಗೆ ಕರೆತರುವಂತೆ ನಿನ್ನ ಆತ್ಮನ ಸಹಾಯ ಕೊಟ್ಟು ನಡೆಸಬೇಕೆಂದು ಸೇರಿ ಬಂದಿರುವ ನಮ್ಮೆಲ್ಲರನ್ನು ಅಭಿಷೇಕಿಸು, ಆಶೀರ್ವದಿಸು ಕರ್ತನೆ. ಕುಟುಂಬವಾಗಿ ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು, ಕಾಪಾಡು ಸ್ವಾಮಿ. ನಮ್ಮ ನೆಂಟರಿಷ್ಟಗಳನ್ನು, ಬಂಧು ಬಳಗವನ್ನು, ಸರ್ವರನ್ನು ಕಾಯುವಾತನು ನೀನೇ. ಯಾಕಂದ್ರೆ ನೀನು ಸೃಷ್ಟಿಕರ್ತನು. ನಿನ್ನ ಕೈಗಳಿಂದ ನಮ್ಮನ್ನು ಸೃಷ್ಟಿ ಮಾಡಿದಿ. ನಿನ್ನ ಪರಿಶುದ್ಧವಾದ ಉಸಿರಿನಿಂದ ನಾವು ಇವತ್ತುವರೆಗೂ ಉಸಿರಾಡ್ತಾ ಇದ್ದೇವೆ. ಆದ್ದರಿಂದ ಸ್ತೋತ್ರ ರಾಜ. ಇನ್ನೇನು ನಿನ್ನ ರಕ್ತದಿಂದ ನಾವು ತೊಳೆಯಲ್ಪಟ್ಟಿದ್ದೇವೆ ಸ್ವಾಮಿ. ನೀನು ಸುರಿಸಿದ ರಕ್ತಕ್ಕಾಗಿ ಸ್ತೋತ್ರ ರಾಜ. ಸ್ತೋತ್ರ ಒಡೆಯ, ಸರ್ವಶಕ್ತನೇ, ನಿನಗೆ ಸ್ತೋತ್ರಪ್ಪ. ಪರಿಶುದ್ಧನೇ, 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 ನಿನಗೆ ಸ್ತೋತ್ರ. ಸ್ತೋತ್ರ ಕರ್ತನೆ. ನಾವು ಪರಿಶುದ್ಧರಾಗಿ ನೀತಿವಂತರಾಗಿ ನಿನ್ನ ಮುಂದೆ ಕಾಣಿಸಿಕೊಳ್ಳುವಂತೆ ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸುವಾಗ ನೀನು ನಮ್ಮ ಮಧ್ಯೆ ಇಳಿದು ಬಂದು ನಮಗ್ ಬೇಕಾದದನ್ನೆಲ್ಲವನ್ನು ಆ ಬೆಳಕು ಕೊಟ್ಟು ನಡೆಸಿಕೊಡುತ್ತಿ ಎಂದು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇನ್. Amen. Our most gracious, loving Father in heaven, thank you, Lord, for this wonderful time and hour that you've given us to come before thy presence, Lord, as we kneel before thy presence. Thank you for this new day, a new blessing, a new life, a new breath in our life. Thank you, Father. Yes, Lord,
Matthew chapter 5 verses 14-16 says, "You are the light of the world. A city set on the mountain cannot be hidden, nor do they light a lamp and then put it under a basket, Father. This is set on a lampstand, where it is gives light to all in the house. Just so your light must shine before others, that they may see your good deeds and glorify your heavenly Father." Yes, Lord, what a beautiful blessing, promise that you made for us. Help us to shine in people of unbelievers, Father. Help us to change ourselves. Help us to put ourselves as example, oh Father. But for that, we need to be perfect. You need to remove all the darkness from our heart so that we may be light to others, Lord. Thank you for this wonderful blessing, Father in heaven. Lord, you are the light of this world because everybody needs your light, Father. You're so righteous. Let your light shine, Father, and help us to go with us so that we may be light to others. We have to clear our heart through your words, Father, and your Spirit, lightening our ways to what is right and what is good, Father. Bless us. Move our hearts from all their ways, depths. Thank you for all that you have done for each and every one of us. We praise you. We glorify your name, Father. Yes, Lord, every hurt, every pain of the past, and any darknesses in our heart, let it flee away right now, Father. Let our heart be filled with God's love and Jesus Christ's name, Lord Jesus. Oh Lord, let there be light in our life so that we may be the path to the darkness people who spend the life. Let every darkness fly away, Lord, because you are being with us, the light of the world. We begin to see the world in the light, that we understand you, Lord. Give us, Father. We worship you today. We pray for the lowly. We cast out the poor and our brothers and sisters, Father in heaven. Wrap each and every one of them in your arms of affection around them, Father. Bless them and take care of them, Lord Jesus. Because John chapter 8 verses 12 says, "I am the light of the world. Follow me, and you won't be walking in the dark. You will have the light that gives life." Beautiful promise. Thank you, Jesus, that you're always there no matter what we're going through in our life. No matter how dark the paths are, no matter how thorny the ways are, Father, your light will always give us hope, and we will follow you, Lord Jesus. Thank you for this wonderful promise once again, Father. Help us to follow you constantly, Lord Jesus. Help us that we know that we won't stumble around in the darkness, falling for every temptation that comes our way, Lord Father. Take care of us, Lord. Take care of each and every people who are in darkness, because we trust you. We believe in you. You are there to take care of us. Each time we fall, you will always lift us up. You are the salt of the earth, Father. But if the salt loses its saltiness, how can it be made salty again? It is no longer good for anything except to be thrown out and trampled underfoot, Lord Jesus. Make the same way, let your light shine before others so that we may be close to you, Lord. We may see the good deeds and glorify you, Father. Thank you, Lord Jesus. Thank you, Father. Thank you for all the light that you are going to give us in each and every people. Thank you, Father in heaven. Thank you and praise you, Father. When there is darkness,
There can be no positive sometimes, but because of the darkness, your light will always lit us up and we may follow. We need the light of God today. We go for you, Lord Jesus. Thank you, Father. Forgive all the sins that we have committed. Grant a place in your eternal kingdom. In Jesus' precious name I pray. Amen. Hello, Pastor. ಕೇಡಿನಿಂದ ತಪ್ಪಿಸು. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಂಡು, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನನ್ನು ಪ್ರೀತಿಸಿ ನಿನ್ನ ವಾಕ್ಯಗಳನ್ನು ಕೈಕೊಂಡು ನಡೆದು ಈ ಲೋಕಕ್ಕೆ ಬೆಳಕಾಗಿ ಜೀವಿಸುತ್ತಿರುವ ಎಲ್ಲಾ ನಿನ್ನ ಭಕ್ತರ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಹಿರಿಯರಂತ ಇಲ್ಲಿ ನಮ್ಮವರನ್ನು, ಸಹೋದರಿ ಆನೆಯವರನ್ನು ಆಶೀರ್ವಾದ ಮಾಡ್ಲಿ. ಹೀಗೆ ದಿನನಿತ್ಯವೂ ನಮ್ಮೆಲ್ಲರನ್ನ ಉನ್ನತವಾದ ತನ್ನ ಸೇವೆಯಲ್ಲಿ ಉಪಯೋಗಿಸಿ ಆತನಿಗೆ ಬೆಳಕಾಗಿ ಜೀವಿಸುವಂತೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಧನ್ಯವಾದಗಳೊಂದಿಗೆ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ. Thank you, Pastor. Thank you very much. Nice message. Annie, Aline, madam, thank you for your prayers. Thank you, Uncle. Thank you, everybody. Thank you. Yesterday we voting ಆಯ್ತು ಪಾಸ್ಟರ್ ಇಲ್ಲಿ ಬೆಲ್ಗಾಮ್ ಅಲ್ಲಿ. ಚೆನ್ನಾಗಾಯ್ತು. We have done our part. ಚೆನ್ನಾಗಿದೆ ಅಂತ ಸುದ್ದಿ. ಹೌದು, we have done 71% ಆಗಿದೆ ಬೆಲ್ಗಾಮ್ ಅಲ್ಲಿ. So it's left to God now. ಎಲ್ಲರಿಗೂ ವಂದನೆಗಳು.